ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ರಾಜ್ಯದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಹೃದಯಾಘಾತದ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ ಅಂತೇಳಿ ಪ್ರಮುಖವಾಗಿ ಹಾಸನ ಅಂತ ಬಂದಾಗ ಅಲ್ಲಿ 40 ದಿನದಲ್ಲಿ 26-27 ಜನ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಈ ರೀತಿಯಾಗಿ ಹೃದಯಾಘಾತ ಈ ಹಿಂದೆ ಅಪರೂಪಕ್ಕೆ ಈ ರೀತಿಯ ಪ್ರಕರಣಗಳನ್ನು ನಾವು ಕೇಳ್ತಾನೆ ಇದ್ವಿ. ಬಟ್ ಇವಾಗ ಹಂಗಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ಏಜೇ ನೋಡ್ತಾ ಇಲ್ಲ. ಸೊ ಹಂಗಾಗಿ ದಿಢೀರಾಗಿ ಈ ರೀತಿಯ ಹೃದಯಾಘಾತದಿಂದಾಗಿ ಸಾವನ್ನಪ್ತಾ ಇರುವಂಥ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ. ಇದು ಒಂದು ಕಡೆ. ಆದರೆ ಮತ್ತೊಂದು ಆಘಾತಕಾರಿ ಅಂಶ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳಿಗೂ ಕೂಡ ಈ ರೀತಿ ಹೃದಯಾಘಾತದ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂತ ಡಾಕ್ಟ್ರೇ ಹೇಳ್ತಾ ಇರುವಂಥದ್ದು. ಸೊ ಯಾಕೆ ಆಗ್ತಾ ಇದೆ? ಪ್ರಮುಖವಾಗಿ ಹೆಣ್ಣು ಮಕ್ಕಳಿಗೆ ಈ ರೀತಿಯ ಸಮಸ್ಯೆ ಆದಾಗ ಏನಾದರೂ ಒತ್ತಡ ಇದೆಯಾ, ಅಥವಾ ಈಗಿನ ಲೈಫ್ ಸ್ಟೈಲ್ ಅಂದರೆ ಆಹಾರ ಪದ್ಧತಿಯಲ್ಲಿ ಏನಾದರೂ ಬದಲಾವಣೆ ಆಗ್ತಾ ಇದೆಯಾ, ಹೃದಯಾಘಾತದ ಲಕ್ಷಣಗಳು ಅದಕ್ಕೆ ಕಾರಣ, ಮತ್ತು ಇದಕ್ಕೆ ಟ್ರೀಟ್ಮೆಂಟ್ ಅಂದರೆ ಚಿಕಿತ್ಸಾ ವ್ಯವಸ್ಥೆ ಯಾವ ರೀತಿಯಾಗಿರುತ್ತೆ, ಪ್ರಮುಖವಾಗಿ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಜಾಗೃತಿಯನ್ನು ಮೂಡಿಸಬೇಕಾಗತ್ತೆ ಅಂತೇಳಿ ಕಳೆದ ಒಂದು ವಾರದಿಂದ ನಿರಂತರವಾಗಿ ಇದೇ ರೀತಿಯ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಸೊ ಹಂಗಾಗಿ ಇದನ್ನು ಕಡಿಮೆ ಮಾಡೋದು ಹೇಗೆ, ಆರೋಗ್ಯವಾಗಿ ಇರಬೇಕು ಅಂದರೆ ಏನು ಮಾಡಬೇಕು, ಇದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೇ ಇವತ್ತಿನ ವಿಶೇಷ. ಹೃದಯ ಹೆಣ್ಣು ಮಕ್ಕಳೇ ಹುಷಾರ್. ರಾಜ್ಯದಲ್ಲಿ ಹೆಣ್ಣು ಮಕ್ಕಳು ಬಹಳ ಅಂದರೆ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಮತ್ತೆ ಈಗ ಹೆಣ್ಣು ಮಕ್ಕಳಿಗೂ ಕೂಡ ಇದು ಅಟ್ಯಾಕ್ ಆಗ್ತಾ ಇದೆ. ಸೊ ಹಂಗಾಗಿ ರಾಜ್ಯದ ಹೆಣ್ಣು ಮಕ್ಕಳೇ ಹುಷಾರ್. ಸೊ ಹಾರ್ಟ್ ಅಟ್ಯಾಕ್ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಇದರ ಬೆನ್ನಲ್ಲೇ ಮತ್ತೊಂದು ಶಾಕಿಂಗ್ ನ್ಯೂಸ್ ಇದು. ಹೆಣ್ಣು ಮಕ್ಕಳಲ್ಲಿ ಕೂಡ ಈಗ ಹೃದಯಾಘಾತದ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಇತ್ತೀಚೆಗೆ ಹೆಣ್ಣು ಮಕ್ಕಳಲ್ಲೂ ಕೂಡ ಹೃದಯ ಸ್ತಂಭನ ಜಾಸ್ತಿ ಆಗ್ತಾ ಇದೆ. ದಿಢೀರಾಗಿ ಈ ರೀತಿಯಾಗಿ ಎದೆನೋವು ಕಾಣಿಸಿಕೊಳ್ಳುತ್ತೆ. ಸೊ ಹಂಗಾಗಿ ಬಹಳ ಅಂದರೆ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ. ಹಾಸ್ಪಿಟಲ್ಗೆ ದಾಖಲಾಗುವ ಸಂಖ್ಯೆಯಲ್ಲೂ ಕೂಡ ಈಗ ಹೆಣ್ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ. ಸೊ ಪುರುಷರಿಗೆ ಮಾತ್ರ ಹಾರ್ಟ್ ಅಟ್ಯಾಕ್ ಅಂತ ಹೇಳಲಾಗ್ತಾ ಇತ್ತು, ಬಟ್ ಹಿಂಗಲ್ಲ. ಈಗ ಪುರುಷರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಅದರ ಜೊತೆಗೆ ಒಂಥರ ಪೈಪೋಟಿಯಲ್ಲಿ ರೀತಿಯಲ್ಲಿ ಅಂದರೆ ಅರ್ಧದಷ್ಟು ಹೆಣ್ಮಕ್ಕಳಲ್ಲೂ ಕೂಡ ಈ ರೀತಿಯ ಲಕ್ಷಣಗಳು ಕಾಣ್ತಾ ಇವೆ. ಸೊ ಹಂಗಾಗಿ ಹೃದಯಾಘಾತ ಆದಾಗ ಏನು ಮಾಡಬೇಕು, ಯಾವ ಸಂದರ್ಭದಲ್ಲಿ ವೈದ್ಯರನ್ನು ಮೀಟ್ ಮಾಡಬೇಕಾಗತ್ತೆ, ಹಂತವಾಗಿ ಯಾವ ರೀತಿಯಾಗಿ ಚಿಕಿತ್ಸಾ ವ್ಯವಸ್ಥೆ ಇರುತ್ತೆ ಅಂತೇಳಿ ಪ್ರಮುಖವಾಗಿ ಹೆಣ್ಣು ಮಕ್ಕಳ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಲ್ಲಿ ಏನಾದರೂ ಬದಲಾವಣೆ ಆಗ್ತಾ ಇದೆಯಾ ಅಂಥೇಳಿ, ಕೆಲಸದ ಒತ್ತಡ ಆಗಿರ್ಬೋದು ಅಥವಾ ನಿದ್ರಾಹೀನತೆಯಿಂದ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ ಅಂಥೇಳಿ. ಸೊ ಹಂಗಾಗಿ ಹೆಣ್ಮಕ್ಕಳು ಬಹಳ ಅಂದರೆ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ. ಅದರ ಜೊತೆಗೆ ಜಾಗೃತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಹಿಂಗಾಗತ್ತೆ, ಹೃದಯಾಘಾತ ಆದಾಗ ಏನು ಮಾಡಬೇಕು ಆ ಸಮಯದಲ್ಲಿ ಅಂಥೇಳಿ. ಚಿಕ್ಕ ಮಕ್ಕಳನ್ನು ಕಳೆದುಕೊಳ್ತಾ ಇದ್ದಾರೆ ಕಣ್ಣೆದುರುಗಡೆ ಪೋಷಕರು. ಸೊ ಹಂಗಾಗಿ ಈ ರೀತಿಯ ಘಟನೆ ಆದಾಗ ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು, ಪ್ರಮುಖವಾಗಿ ಇತ್ತೀಚಿನ ಈ ಲೈಫ್ ಸ್ಟೈಲ್ ಏನಿದೆಯಲ್ಲ ಅದೇ ಮೇನ್ ಅಂತ ಅನಿಸುತ್ತೆ. ಆಮೇಲೆ ಮೊಬೈಲ್ ಬಳಕೆ ಇದೆಯಲ್ಲ ಅದು ಕೂಡ ಒಂದು ಪ್ರಮುಖ ಕಾರಣ ಅಂತ ಅನಿಸ್ತಾ ಇದೆ. ಯಾಕೆ ಹಿಂಗಾಗ್ತಾ ಇದೆ? ರಾಜ್ಯದಲ್ಲಿ ಕಳೆದ ಒಂದು ವಾರದಿಂದ ನಿರಂತರವಾಗಿ ಈ ರೀತಿಯ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಇದಕ್ಕೆ ಕಡಿವಾಣ ಹೇಗೆ ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆಲಿ ಇರ್ತೀವಿ. ಯಾಕೆ ಈ ರೀತಿಯ ಪ್ರಕರಣಗಳು ಕಾಣಿಸಿಕೊಳ್ತಾ ಇದೆ, ಅದರಿಂದ ಬಚಾವಾಗೋದು ಹೇಗೆ, ಆಹಾರ ಪದ್ಧತಿ ಯಾವ ರೀತಿಯಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಹೃದ್ರೋಗ ತಜ್ಞರಾಗಿರುವಂಥ ಡಾಕ್ಟರ್ ರಾಘವೇಂದ್ರ ಚಿಕ್ಕತ್ತೂರು ಮೆಡಿಕವರ್ ಹಾಸ್ಪಿಟಲಿಂದ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಹಾಗೆಯೇ ತಜ್ಞ ವೈದ್ಯರಾಗಿರುವಂಥ ಡಾಕ್ಟರ್ ಅನುಪಮಾ ಸೌದಿ ಅವರು, ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ. ಇನ್ನು ಮನಃಶಾಸ್ತ್ರಜ್ಞ ಆಗಿರುವಂಥ ಡಾಕ್ಟರ್ ನಯನ್ ಅವರು, ಮೇಡಮ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಹೃದ್ರೋಗ ತಜ್ಞರಾಗಿರುವಂಥ ಡಾಕ್ಟರ್ ಅನುಸೂಯ ಅವರು, ಮೇಡಮ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ರಾಘವೇಂದ್ರ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಇತ್ತೀಚೆಗೆ ಕಳೆದ 5-6 ವರ್ಷಗಳಿಂದ ರಾಜ್ಯದಲ್ಲಿ ಈ ರೀತಿಯ ಹೃದಯಾಘಾತದ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಸೊ ಏನು ಅನ್ನಿಸ್ತಾ ಇದೆ ಅಂದರೆ ನಮಗೆ ಈ ಕೋವಿಡ್ ಆದ ನಂತರ ಈ ರೀತಿಯ ಪ್ರಕರಣ ಜಾಸ್ತಿ ಆಗ್ತಿದೆ, ಅಥವಾ ಹಿಂದೆ ಇತ್ತ, ಅಥವಾ ಲೈಫ್ ಸ್ಟೈಲಾ ಏನು? ಕೋವಿಡ್ಡಿಂದ ಸ್ವಲ್ಪ ನಾವು ಆಲ್ರೆಡಿ ತುಂಬ ದೂರ ಬಂದುಬಿಟ್ಟಿದ್ದೀವಿ. ಆದರೆ ಕೋವಿಡ್ ಟೈಮಲ್ಲಿ ಸ್ವಲ್ಪ ಹೃದಯಾಘಾತ ಆಗುತ್ತೆ. ಯಾಕೆಂದರೆ ಕೋವಿಡ್ ವೈರಸ್ಸೇ ಈ ರಕ್ತನಾಳಗಳಲ್ಲಿ ಥ್ರಾಂಬೋಸಿಸ್ ಅಂದರೆ ಕ್ಲಾಟ್ ಫಾರ್ಮೇಷನ್ ಚಾನ್ಸಸ್ಸನ್ನು ಇನ್ಕ್ರೀಸ್ ಮಾಡುತ್ತೆ. ಸೊ ಅದರಿಂದ ಕೋವಿಡ್ ವೈರಸ್ಸಿಂದ ಹೃದಯಾಘಾತ ಆಗಿರೋ ಇನ್ಸ್ಟೆನ್ಸಸ್ಸು ಇದೆ, ಇಲ್ಲ ಅಂತಲ್ಲ. ಇನ್ನೊಂದೇನೆಂದರೆ ಹೆಣ್ಣು ಮಕ್ಕಳಲ್ಲಿ ಈ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ. ಇತ್ತೀಚೆಗೆ ನಾನು ಈ ಪೇಪರಲ್ಲಿ ಮತ್ತು ಟಿ ವಿ ಚಾನಲ್ಗಳಲ್ಲಿ ಈ ನ್ಯೂಸ್ಗಳನ್ನೆಲ್ಲ ಓದಿದೆ, ನೋಡಿದೆ.
ನಂಬರ್ಸ್ ಪ್ರಕಾರ ನಮ್ಮ ಡಾಕ್ಟರ್ ರವೀಂದ್ರನಾಥ್ ಜಯದೇವ ಡೈರೆಕ್ಟರ್ ಅವರು ಕೆ ಎಸ್ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ ಸ್ಟಡಿ ಮಾಡೋಕ್ಕೆ ಇದು ಮಾಡಿದ್ದಾರೆ. ಅವರ ಒಂದು ಹೇಳಿಕೆ ಪ್ರಕಾರ ನಂಬರ್ಸ್ ವೈಸ್ ಈ ಹಾಸನ ಜಿಲ್ಲೆಯಲ್ಲಿ ಏನಿದೆ ಅದು ಕರ್ನಾಟಕ ರಾಜ್ಯದಲ್ಲಿ ನಾರ್ಮಲಿ ಏನೇನು ಯಾವ ನಂಬರಲ್ಲಿ ಕಾಣ್ಕೊಳ್ಳುತ್ತೆ ಅದಕ್ಕೂ ತುಂಬ ವ್ಯತ್ಯಾಸ ಇಲ್ಲ ಅಂತ ಅವರು ಮೊದಲನೇದಾಗಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಹೆಣ್ಣುಮಕ್ಕಳಲ್ಲಿ ನಾರ್ಮಲಿ ಪೋಸ್ಟ್ ಮೆನೋಪಾಸಲ್ ಅಂತ ಹೇಳಿದರೆ ಈ ಪೀರಿಯಡ್ಸ್ ಮುಗಿದ ಮೇಲೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಲ್ಲಿ ತನಕ ಈಸ್ಟ್ರೋಜನ್ ಸ್ವಲ್ಪ ಹೃದಯವನ್ನು ಪ್ರೊಟೆಕ್ಟ್ ಮಾಡುತ್ತೆ. ಎಸ್ ಅನುಭವ ಮೇಡಮ್ ಅವರೇ, ಪ್ರಮುಖವಾಗಿ ಇತ್ತೀಚೆಗೆ ಅಪರೂಪಕ್ಕೆ ನಾವು ಪ್ರಕರಣವನ್ನು ಕೇಳ್ತಿದ್ವಿ. ಹಾರ್ಟ್ ಅಟ್ಯಾಕ್ ಅನ್ನೋದು 45 ವರ್ಷ ದಾಟಿದವರಿಗೆ ಅಪರೂಪಕ್ಕೆ, ಬಟ್ ಈಗ ಹೆಣ್ಮಕ್ಳಿಗೂ ಕೂಡ ಬಿಡ್ತಾ ಇಲ್ಲ. ಅಂದರೆ ಏನು ಕಾರಣ ಇರಬಹುದು ಅಂತೇಳಿ ನೋಡಿ, ಒಂದು ಜೀವನ ಶೈಲಿ ಬದಲಾವಣೆ ಆಗಿದೆ. ಮುಂಚೆ ಏನಂದರೆ ಓಕೆ, ಲೇಡಿ ವಾಸ್ ಅಟ್ ಹೋಮ್, ಅಂದರೆ ಮನೇಲಿದ್ದು ಮಕ್ಕಳು ನೋಡ್ಕೊಳ್ಳೋದು, ಮನೆ ನೋಡ್ಕೊಳ್ಳೋದು ಇರ್ತಾಯಿತ್ತು. ಇವಾಗ ನಿರೀಕ್ಷೆ ಏನಿದೆ ತನ್ನಿಂದ ಸಮಾಜದಿಂದ ಸ್ವಲ್ಪ ಜಾಸ್ತಿನೇ ಆಗಿದೆ. ಎರಡು ಕಡೆನೂ ಸಮವಾಗಿ ಕೆಲಸ ಮಾಡಬೇಕಾಗತ್ತೆ. ಮನೆಯಲ್ಲಿ ಏನು ಎಕ್ಸ್ಕ್ಯೂಸ್ ಸಿಗೋದಿಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂತ. ಮಕ್ಕಳು ಏನಾದರೂ ಸ್ವಲ್ಪ ದಾರಿ ತಪ್ಪಿದ್ರೆ ಕೂಡ ಮೊದಲನೇದಾಗಿ ತಾಯಿ ಮಹಿಳೆಗೇ ಎಲ್ಲರೂ ಬೆರಳು ತೋರಿಸೋದು. ಹಾಗೆ ಕೆಲಸದಲ್ಲಿ ಇವರು ಮನೆ ಇದೆ ಮಕ್ಕಳಿದೆ ಅಂತ ಏನು ಎಕ್ಸ್ಕ್ಯೂಸ್ ಸಿಗಲ್ಲ. ಅಲ್ಲೂ ಕೂಡ ಅದೇ ಸ್ಟ್ಯಾಮಿನಲ್ಲಿ ವರ್ಕ್ ಮಾಡಬೇಕಾಗತ್ತೆ. ತಿರ್ಗಾ ಮನೆಗೆ ಬಂದಾಗ ಅಡುಗೆ, ಈ ಥರ ಒಂದು ಒತ್ತಡ ಏನಿದೆ, ಸ್ಟ್ರೆಸ್ ಏನಿದೆ ಹೊರಗಡೆ ಕೆಲಸ ಮಾಡೋದಲ್ಲಿ, ಮನೆ ಕೆಲಸ ಮಾಡೋದಲ್ಲಿ, ಮತ್ತು ಸ್ವಲ್ಪ ಎಕ್ಸ್ಪೋಜರ್ ಅಂದರೆ ಮೇ ಬಿ ತೂಕ, ಇವಾಗ ಕೆಲಸ ಅಲ್ಲೂ ಮಾಡ್ತಾ ಇರ್ತಾರೆ ಇಲ್ಲೂ ಮಾಡ್ತಾ ಇರ್ತಾರೆ, ಎಕ್ಸಸೈಸ್ ಯಾವಾಗ ಮಾಡೋದು, ಫುಡ್ ಕಂಟ್ರೋಲ್ ಅಂದರೆ ಕರೆಕ್ಟ್ ಟೈಮ್ಗೆ ವ್ಯವಸ್ಥಿತವಾಗಿ ತಿನ್ನಬೇಕಾಗತ್ತೆ, ಅದೂ ಒಂದೊಂದು ಸತಿ ಆಗೋದಿಲ್ಲ. ಏನಾದರೂ ಅದ್ರ ಜೊತೆ ಹ್ಯಾಬಿಟ್ಸ್ ಇದ್ದರೆ, ಇವಾಗ ಸ್ವಲ್ಪ ಅಕ್ಸೆಪ್ಟೆನ್ಸ್ ಇದೆ ಸ್ಮೋಕಿಂಗ್ ಬಗ್ಗೆ, ಡ್ರಿಂಕಿಂಗ್ ಬಗ್ಗೆ. ಸೊ ಇದು ಕೂಡ ಒಂದು ಫ್ಯಾಕ್ಟರ್ ಆಗುತ್ತೆ, ಸ್ವಲ್ಪ ಇನ್ಕ್ರೀಸ್ ಇನ್ ದ ಹಾರ್ಟ್ ಅಟ್ಯಾಕ್ಸ್. ನೈನಾ ಮೇಡಮ್, ನಿಮ್ಗೆ ಏನು ಅನ್ಸುತ್ತೆ ಇತ್ತೀಚೆಗೆ ಹೆಣ್ಣು ಮಕ್ಕಳಿಗೆ ಈ ರೀತಿಯ ಹೃದಯಾಘಾತದ ಸಂಖ್ಯೆ ಜಾಸ್ತಿ ಆಗ್ತದೆ? ಆಲ್ಮೋಸ್ಟ್ ಅಲ್ಲಿ 50% ಹುಡುಗರು ಮತ್ತು ಮಹಿಳೆಯರು ಮತ್ತು ಪುರುಷರಿಗೆ ಹೋಲಿಕೆ ಮಾಡಿದ್ರೆ. ಅದೇ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಏನಂದರೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಿಗೆ 10 ರೋಲ್ನ ಒಂದೇ ಸತಿ ಪ್ಲೇ ಮಾಡಬೇಕು ಅಂತ ಎಲ್ಲ ರೆಸ್ಪಾನ್ಸಿಬಿಲಿಟಿ, ಈಗ ಮಕ್ಕಳದ್ದು ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ, ವರ್ಕ್ ಪ್ರೆಷರು, ಆಮೇಲೆ ಈಗ ಎಲ್ಡರ್ಸ್ನ ನೋಡ್ಕೊಳ್ಳೋದಿರ್ಬೋದು. ಸೊ ಎಲ್ಲ ಕೆಲಸಗಳನ್ನು ತಾವೇ ಮಾಡಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಇವರನ್ನು ಕೇರ್ ಮಾಡೋರು ಯಾರು? ಅದು ಇಲ್ಲಿ ಪ್ರಶ್ನೆ ಬರುತ್ತೆ. ಅವ್ರನ್ನ ಕೇರ್ ಮಾಡಬೇಕು, ಎಲ್ಲರನ್ನೂ ಕೇರ್ ಮಾಡಬೇಕು. ಇವ್ರ ಬಗ್ಗೆ ಇವ್ರು ಕೇರ್ ಮಾಡ್ಕೊಳ್ಳೋಕ್ಕೆ ಇವ್ರಿಗೆ ಟೈಮೇ ಇಲ್ಲ. ಸೊ ಅದ್ರ ಬಗ್ಗೆ ಕಾನ್ಸ್ಟೆಂಟ್ ಆಗಿ ವರಿ ಮಾಡ್ತಾ ಇರ್ತಾರೆ. ಸೊ ಮಾಡೋದಲ್ಲದೆ ಅದ್ರ ಬಗ್ಗೆ ವರಿ. ಇನ್ನು ಲೈಫ್ ಸ್ಟೈಲ್ ಫುಲ್ ಚೇಂಜಸ್ ಆಗಿರುತ್ತೆ. ಸರಿಯಾಗಿ ಆಹಾರ ತಗೊಳಕ್ಕಾಗಲ್ಲ, ನಿದ್ರೆ ಮಾಡೋಕ್ಕಾಗಲ್ಲ, ನಿದ್ರಾಹೀನತೆ ಪ್ರಾಬ್ಲಮ್ ಬರುತ್ತೆ. ಸೊ ಎಲ್ಲ ಪ್ರಾಬ್ಲಮ್ಸಿಂದ ಏನಾಗುತ್ತೆ ಅವ್ರಲ್ಲಿ ಸ್ಟ್ರೆಸ್ ಇದೆ, ಸೈಲೆಂಟ್ ಕಿಲ್ಲರ್. ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ರೀಸೆಂಟಾಗಿ ಇವತ್ತು ಬೆಳಗ್ಗೆನೇ ಒಬ್ಬರು ಲೇಡಿ ಕಾಲ್ ಮಾಡಿದರು, ಮೇಡಮ್ ನನಗೆ ಎಲ್ಲ ಸರಿ ಇದೆ, ನನ್ನ ಗಂಡ ಚೆನ್ನಾಗಿ ನೋಡ್ಕೋತಾರೆ, ಮಕ್ಕಳು ಚೆನ್ನಾಗಿ ನೋಡ್ಕೋತಾರೆ, ನನ್ನ ಕೈ ತುಂಬ ಸಂಬಳ ಇದೆ, ಎಲ್ಲ ಇದೆ, ಆದರೆ ನನಗೇನೋ ಒಂದು ಖುಷಿ ಇಲ್ಲ, ಸಂತೋಷ ಇಲ್ಲ, ಏನೋ ಕಳ್ಕೊಂಡಿದ್ದೀನಿ ಅನಿಸುತ್ತೆ, ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಗೊತ್ತಿಲ್ಲ ಮೇಡಮ್ ಅಂದರು. ಅದಕ್ಕೆ ನಾನು ಹೇಳಿದೆ, ರಾತ್ರಿ ಎಷ್ಟೊತ್ತಿಗೆ ಮಲಗ್ತೀರಾ ಕೇಳಿದೆ. 11 ಗಂಟೆಗೆ ಮಲಗ್ತೀನಿ ಅಂದರು. ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತೀರಾ ಅಂದರೆ 5 ಗಂಟೆಗೆ ಹೇಳ್ತೀನಿ. ಯಾಕಂದರೆ ರೆಸ್ಪಾನ್ಸಿಬಿಲಿಟಿ. ಎಷ್ಟು ಅವರ್ ನಿದ್ದೆ ಆಯಿತು? 4 to 5 hours. ಮಿನಿಮಮ್ 8 hours ನಿದ್ರೆ ಮಾಡಿದ್ರೆ ಚೈತನ್ಯ ಬರುತ್ತೆ. ನಿದ್ದೆನೇ ಇಲ್ಲ ಅಂದರೆ ಚೈತನ್ಯ ಎಲ್ಲಿ ಬರಬೇಕು? ಹ್ಯಾಪಿನೆಸ್ ಎಲ್ಲಿಂದ ಬರಬೇಕು? ಊಟ, ಅಡುಗೆ ಅವರೇ ಮಾಡ್ಕೊಳ್ಳೋದು. ಕೆಲ್ಸಕ್ಕೆ ಇಟ್ಕೊಳ್ಳೋಕ್ಕಾಗಲ್ಲ, ಸರಿ ಆಗಲ್ಲ ನಮಗೆ ಅಂತ ಏನೋ ಚಿತ್ರಾನ್ನನೋ ಪುಳಿಯೋಗರೆನೋ ಮಾಡ್ಕೊಂಡು ಓಡೋಗೋದು ಕೆಲಸಕ್ಕೆ. ಅವಾಗ ವೆಜಿಟೇಬಲ್ಸ್ ಎಲ್ಲಿ ತಗೊಳ್ತೀರಾ ನೀವು? ವೈಟಮಿನ್ಸ್, ಒಳ್ಳೆ ಆಹಾರಗಳನ್ನೆಲ್ಲ ಎಲ್ಲಿ ತಗೊಳ್ತೀರಾ? ಮುಂಚೆ ಈ ರೀತಿ ಸಮಸ್ಯೆ ಇರಲಿಲ್ಲ ಅಂದರೆ ಮುಂಚೆ ನಿದ್ದೆ ಚೆನ್ನಾಗಿತ್ತಾ? ಅಂದರೆ ಈಗ ಇತ್ತೀಚೆಗೆ ಈ ರೀತಿಯ ಪ್ರಕರಣಗಳು ಕೇಳ್ತಾ ಇದೀವಿ. ಈಗ ನೀವು ಹೇಳ್ತಾ ನಿದ್ರಾಹೀನತೆಯಿಂದ ಈ ಸಮಸ್ಯೆ ಆಗಿರಬಹುದು ಅಂತ. ಮುಂಚೆಯೂ ಕೂಡ 4-5 ಗಂಟೆ ಎದ್ದು ಕೆಲಸ ಮಾಡ್ತಾ ಇದ್ರು, ಬಟ್ ಆವಾಗ ನಾವು ಕೇಳಲಿರಲಿಲ್ಲ. ಬಟ್ ಈಗ ಜಾಸ್ತಿ ಆಗ್ತಾ ಇದೆ. ಅದು ಹೇಗೆ? ರೆಸ್ಪಾನ್ಸಿಬಿಲಿಟಿ ಜಾಸ್ತಿ. ನಮಗೆ ಬ್ರೈನ್ಗೆ ಸ್ವಲ್ಪ ರೆಸ್ಟ್ ಬೇಕು ಸರ್. ಈಗ ಕಾನ್ಸ್ಟೆಂಟ್ ಸ್ಟ್ರೆಸ್ ಅಂದರೆ ಏನು? ಮಾನಸಿಕ ಒತ್ತಡ, ಒಳಗಡೆ ಒತ್ತಡ ಜಾಸ್ತಿ ಆಗುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಇದರಿಂದ ತಾನೇ ಹೃದಯದ ಸಮಸ್ಯೆ ಬರೋದು. ಈಗ ನೀವು ಕಾನ್ಸ್ಟೆಂಟಾಗಿ ನಾನೇ ಎಲ್ಲ ಮಾಡಬೇಕು ಅಂತ ಹೊತ್ಕೊಂಡು ತಿರುಗ್ತಾ ಇದ್ದರೆ ತಲೆಯಲ್ಲಿ ಎನರ್ಜಿ ಪೂರ್ತಿ ಅಲ್ಲೇ ಹೋಗುತ್ತೆ. ನೀವು ನಿದ್ದೆ ಮಾಡಿದ್ರೆ ಅಟ್ಲೀಸ್ಟ್ ಬ್ರೈನು ದೇಹನ ರಿಪೇರ್ ಮಾಡುತ್ತೆ. ನಿಮಗೆ ರಿಪೇರ್ ಮಾಡೋಕ್ಕೆ ಕೊಡ್ದೇನೆ ನೀವು 4-5 ಗಂಟೆ, ಈಗ ಮನೆಯಲ್ಲೇ ಇದ್ದರೆ ನೀವು ಇಡೀ ದಿನ ನೀವು 4 ಗಂಟೆಗೆ ಮಾಡಿ, ಮಧ್ಯಾಹ್ನದ ಹೊತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು. ಇವ್ರು ಹೊರಗಡೆ ಹೋಗ್ತಾರೆ ಕೆಲಸಕ್ಕೆ, ಮನೆಗೆ ಬರಬೇಕು, ಮಕ್ಕಳು ನೋಡ್ಕೋಬೇಕು, ಅವ್ರನ್ನ ಇದು ಮಾಡಬೇಕು, ಗಂಡನ್ನ ಕೇರ್ ಮಾಡಬೇಕು, ಎಲ್ಡರ್ಸ್ ಇರ್ತಾರೆ ಅವ್ರನ್ನ ಕೇರ್ ಮಾಡಬೇಕು, ಎಲ್ಲ ಕೆಲಸನೂ ಒಬ್ಬರೇ ಮಾಡಬೇಕು ಅಂದರೆ ಮನಸ್ಸಿಗೊಂದು ಶಕ್ತಿ ಇರುತ್ತೆ. ಮನಸ್ಸಿಗಾಗಲಿ ದೇಹಕ್ಕಾಗಲಿ ಅದರದ್ದೇ ಆದ ಒಂದು ಶಕ್ತಿ ಇರುತ್ತೆ. ಅದನ್ನು ಮೀರಿ ಮಾಡಿದಾಗ
ನಿಮಗೆ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್. ಅನ್ಸೆ ಮೇಡಮ್, ನಯನ ಅವರು ಹೇಳ್ತಾ ಇರೋದು ಒತ್ತಡದಿಂದಾಗಿ ಈ ರೀತಿ ಘಟನೆ ಆಗ್ಬಹುದು, ಅದು ನಿಜನಾ? ಹೌದು, ಆ್ಯಕ್ಚುಲಿ ಹೃದಯಾಘಾತಕ್ಕೆ ಹಲವಾರು ಕಾರಣಗಳಿದೆ. ಒಂದು ಒತ್ತಡ, ಇನ್ನೊಂದು ಗೊಜ್ಜುತನ, ಆಮೇಲೆ ಇನ್ನೊಂದು ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಅಂತ ಹೇಳ್ತೀವಿ ನಾವು. ಕೆಲವರು ಒಬೆಸಿಟಿ ಜಾಸ್ತಿ ಆದಾಗ ಅವ್ರಿಗೆ ಉಸಿರಾಟದಲ್ಲಿ ಸ್ವಲ್ಪ ಏರುಪೇರು ಆದಾಗ ನೈಟ್ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಅಂತ ಟೆಸ್ಟ್ ಮಾಡ್ತೀವಿ. ಆ ಟೆಸ್ಟಲ್ಲಿ ಏನೋ ಪಾಸಿಟಿವ್ ಬಂದರೆ ಅದಕ್ಕೆ ಸೂಕ್ತ ಕ್ರಮ ಕೈಗೊಂಡು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡಲ್ಲಿ ಅವರು ನಿವಾರಣೆ ಮಾಡ್ಕೋಬೋದು. ಆಮೇಲೆ ಅಧಿಕ ರಕ್ತದೊತ್ತಡ, ಆಮೇಲೆ ಏನಾದರೂ ಅವ್ರಿಗೆ ಶುಗರ್ ಕಾಯಿಲೆ, ಡಯಾಬಿಟಿಸ್ ಕಾಯಿಲೆ ಇದ್ದರೆ ಅದು ಅನ್ಕಂಟ್ರೋಲ್ಡ್ ಇದ್ದರೆ ಅದು ಹೃದಯಕ್ಕೆ ಹೆಚ್ಚು ರಿಸ್ಕ್ ಫ್ಯಾಕ್ಟರ್. ದೀಸ್ ಆರ್ ಆಲ್ ದ ರಿಸ್ಕ್ ಫ್ಯಾಕ್ಟರ್ಸ್ ನಾವು ಹೇಳೋದು ಹೃದಯ ಸಂಬಂಧ ಕಾಯಿಲೆಗಳಿಗೆ. ಸೊ ಇವೆಲ್ಲ ನಾವು ಕಂಟ್ರೋಲಲ್ಲಿ ಇಟ್ಕೊಂಡು ಜಾಗದಲ್ಲಿ ಸೊ ಹೃದಯ ಕಾಯಿಲೆನ ತಡೆಗಟ್ಬೋದು ಮಹಿಳೆಯರಲ್ಲಿ. ಸೊ ಮೇಡಮ್ ಹೇಳ್ದಾಗೆ ಒತ್ತಡ ಜಾಸ್ತಿ ಇತ್ತೀಚಿನ ದಿನಗಳಲ್ಲಿ ನಾವು ಒತ್ತಡ ಮನೆ ಒಳಗಡೆನೂ ಇದೆ, ಹೊರಗಡೆನೂ ಇದೆ. ಆಮೇಲೆ ಈಗಿನ ಕಾಲದಲ್ಲಿ ಲೈಫ್ ಸ್ಟೈಲ್, ಜೀವನ ಶೈಲಿಯಲ್ಲಿ ನಾವು ಮುಂಚೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ವಿ. ಈಗ ಒಂದು ಬಟನ್ನಲ್ಲಿ ಮೊಬೈಲಿಂದ ಇದು ಮಾಡಿದ್ರೆ ಅವ್ರ ಮನೆಗೆ ತಂದು ಕೊಡ್ತಾರೆ. ಸೊ ಅಲ್ಲಿ ಯಾವ ಥರ ಪ್ರಿಪೇರ್ ಮಾಡಿರ್ತಾರೆ ಗೊತ್ತಿರಲ್ಲ. ಸೊ ಅದರಲ್ಲಿ ಯಾವ ಥರ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗೋ ಅಂಶಗಳು ಇದ್ದಲ್ಲಿ ಸೊ ಅದು ಹೃದಯಕ್ಕೆ ಒತ್ತಡ ಜಾಸ್ತಿ ಆಗುತ್ತೆ. ಸೊ ವರ್ಕ್ ಒತ್ತಡ ಆಲ್ಮೋಸ್ಟ್ ನಾವು ಒಪ್ಪಿಗೆ ಮಾಡ್ಕೋಬೋದು, ಯಾಕಂದರೆ ಅದನ್ನು ಕಂಟ್ರೋಲ್ ಮಾಡ್ಕೊಂಡಲ್ಲಿ ನಾವು ಜೀವನ ಶೈಲಿಯಲ್ಲಿ ಪ್ಲಸ್ ಅವರ ವರ್ಕ್ ಒತ್ತಡ ಕಮ್ಮಿ ಮಾಡಿಕೊಂಡಾಗ ನಾವು ಹಾರ್ಟ್ಗೆ ಸ್ವಲ್ಪ ಪರಿಣಾಮಕಾರಿ ಆಗೋ ಇದನ್ನು ಕಮ್ಮಿ ಮಾಡ್ಬೋದು. ರಾಘವೇಂದ್ರ ಸರ್, ಈಗ ಮಹಿಳೆಯರಿಗೆ ಹೇಗೆ ಅಟ್ಯಾಕ್ ಆಗುತ್ತೆ ಇದು ಹೃದಯಾಘಾತ? ಅಂದರೆ ಹೃದಯದ ರಕ್ತನಾಳಗಳಲ್ಲಿ ಬ್ಲಾಕ್ಸ್ ಬಂದಾಗ ಈ ಹೃದಯಾಘಾತ, ಅಥವಾ ನಾವು ಅದನ್ನು ಇಂಗ್ಲೀಷಲ್ಲಿ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂತ ಹೇಳ್ತೀವಿ. ಹೆಣ್ಣು ಮಕ್ಕಳಲ್ಲಿ ಅಥವಾ ಹೆಂಗಸರಲ್ಲಿ ಹೃದಯಾಘಾತ ಬಂದಾಗ ಚೆಸ್ಟ್ ಪೈನ್, ಅಂದರೆ ಎದೆ ಮೇಲೆ ಒಂದು ಥರ ಪ್ರೆಷರ್ ಥರ ಬೀಳುತ್ತೆ. ಆ ಚೆಸ್ಟ್ ಪೈನ್ ಅಂತ ಹೇಳಿದ್ರೆ ಒಂಥರ ಮಸಲ್ಸ್ ಎಲ್ಲ ಹಿಂಡ್ದಂಗೆ ಆಗುತ್ತೆ. ಸೊ ಅದನ್ನು ಸ್ಕ್ವೀಸಿಂಗ್ ಟೈಪ್ ಆಫ್ ಚೆಸ್ಟ್ ಪೈನ್ ಅಂತ, ಚೆಸ್ಟ್ ಹೆವಿನೆಸ್. ಹೆಣ್ಮಕ್ಳಲ್ಲಿ ಇದ್ರ ಜೊತೆಗೆ ಹೆಂಗಸರಲ್ಲಿ ತುಂಬ ಕಾಮನ್ ಸಿಂಪ್ಟಮ್ಸ್ ಅಂದರೆ ಜಾ ಪೈನ್ ಬರ್ಬೋದು, ಅಥವಾ ನೇಪ್ ಆಫ್ ದಿ ನೆಕ್ ಅಂದರೆ ಕುತ್ತಿಗೆ ಹತ್ರ ನೋವು ಬರ್ಬೋದು, ಎಡಗಡೆ ಕೈ ಶೋಲ್ಡರ್ ಅಥವಾ ಎಡಗಡೆ ಕೈಯಲ್ಲಿ ನೋವು ಬರ್ಬೋದು. ಆಮೇಲೆ ಕೆಲವರಿಗೆ ಅಸಿಡಿಟಿ, ಹೊಟ್ಟೆ ನೋವು ಥರನೂ ಈ ಹೃದಯಾಘಾತದ ಲಕ್ಷಣಗಳು ಕಾಣಿಸ್ಕೊಳ್ಬೋದು. ಇವೆಲ್ಲ ಹೆಣ್ಣು ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿ, ಗಂಡಸರಿಗೆ ಕಂಪೇರ್ ಮಾಡಿದ್ರೆ ಹೆಂಗಸರಲ್ಲಿ ಈ ಥರ ಸಿಂಪ್ಟಮ್ಸ್ ಜಾಸ್ತಿ. ಗಂಡಸರಲ್ಲಿ ಚೆಸ್ಟ್ ಪೈನ್ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ, ಇವರಿಗೆ ಚೆಸ್ಟ್ ಪೈನ್ ಜೊತೆ ಈ ಥರ ಎಲ್ಲ ಸಿಂಪ್ಟಮ್ಸ್. ಮತ್ತು ಏನಂದರೆ ನಾಸಿಯಾ, ಅಂದರೆ ವಾಮಿಟಿಂಗ್ ಆಗೋ ಥರ, ವಾಮಿಟಿಂಗ್ ಆಗೋದು, ಬೆವರೋದು, ಇವೆಲ್ಲ ಸ್ವಲ್ಪ ಹೆಂಗಸರಲ್ಲಿ ಜಾಸ್ತಿ ಹೃದಯಾಘಾತದ ಲಕ್ಷಣಗಳು. ಈ ಹೆಂಗಸರಲ್ಲಿ ಇನ್ನೊಂದು ಡಿಫ್ರೆನ್ಸ್ ಅನಾಟಮಿ ವೈಸ್ ಅಂತ ಹೇಳಿದ್ರೆ, ಹಾರ್ಟಿಂದ ಅನಾಟಮಿ ಅಂದರೆ ಸ್ಟ್ರಕ್ಚರ್ ಪ್ರಕಾರ ನೋಡಿದ್ರೆ ಹೆಂಗಸರಲ್ಲಿ ಹೃದಯ ಸ್ವಲ್ಪ ಸಣ್ಣದು, ಗಂಡಸರ ಹೃದಯ ಸೈಜಿಗೆ ಕಂಪೇರ್ ಮಾಡಿದ್ರೆ, ಮತ್ತು ರಕ್ತನಾಳಗಳು ಸ್ವಲ್ಪ ಸಣ್ಣದಾಗಿರುತ್ತೆ. ಸೊ ಇಲ್ಲಿ ಸಣ್ಣ ರಕ್ತನಾಳಗಳು ಬ್ಲಾಕ್ ಆಗೋ ಚಾನ್ಸಸ್ಸು ಹೆಂಗಸರಲ್ಲಿ ಜಾಸ್ತಿ, ಗಂಡಸರಲ್ಲಿ ಮೇಜರ್ ರಕ್ತನಾಳಗಳು ಬ್ಲಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಅನಾಟಾಮಿಕಲ್ ಒಂಥರ ಡಿಫರೆನ್ಸ್ ಬಿಟ್ವೀನ್ ಅಂದರೆ ಹೆಂಗಸರು ಮತ್ತು ಗಂಡಸರಲ್ಲಿ. ಅದೇ ಈಗ ಈ ಜಾಸ್ತಿ ಮದ್ಯಪಾನ ಧೂಮಪಾನ ಮಾಡೋದ್ರಿಂದ ಹುಡುಗರಿಗೆ ಅಟ್ಯಾಕ್ ಆಗುತ್ತೆ, ಓಕೆ. ಬಟ್ ಮಹಿಳೆಯರಿಗೆ ಆ ರೀತಿಯ ಏನು ಕಾಣಿಸಲ್ಲ. ಮದ್ಯಪಾನ ಆಗಿರೋ ಧೂಮಪಾನ ಅಂತೂ ತೀರಾ ಕಡಿಮೆನೇ. ಇತ್ತೀಚೆಗೆ ಇಲ್ಲೊಂದು ಪ್ರಕರಣ ಇರ್ಬೋದು, ಬಟ್ ಇದು ಹೇಗೆ ಅಂತ ಅಂದರೆ ಹೆಂಗಸರಲ್ಲಿ ನಾರ್ಮಲಿ ನಾವು ಏಜ್ ಜಾಸ್ತಿ ಆದಮೇಲೆ ಅಂದರೆ ಪೋಸ್ಟ್ ಮೆನೋಪಾಸಲ್ಲಿ ನೋಡ್ತೀವಿ. ಅದರಿಗೆ ಈಗ ಡಾಕ್ಟರ್ ಅನಸೂಯ ಅವರು ಹೇಳ್ದಂಗೆ ಹೈ BP ಅಂದರೆ ಹೃದಯದೊತ್ತಡ, ಡಯಾಬಿಟೀಸ್, ಸಕ್ಕರೆ ಕಾಯಿಲೆನ ಕಂಟ್ರೋಲ್ ಇಟ್ಕೊಳ್ತಾ ಇರೋದು, ಕೊಲೆಸ್ಟ್ರಾಲ್ ಜಾಸ್ತಿ ಇರೋದು, ಎಲ್ಲದರ ಜೊತೆಗೆ ಮಾನಸಿಕ ಒತ್ತಡ. ಈಗ ಡಾಕ್ಟರ್ ಅನುಪಮಾ ಅವರು ಮತ್ತು ಡಾಕ್ಟರ್ ನಯನಾ ಅವರು ಹೇಳದಂಗೆ ಮಾನಸಿಕ ಒತ್ತಡನೂ ಒಂದು ಮುಖ್ಯ ಕಾರಣ ಹೆಂಗಸರಿನಲ್ಲಿ ಈ ಹೃದಯಾಘಾತ ಆಗಲಿಕ್ಕೆ. ಅದ್ರ ಜೊತೆಗೆ ಸ್ಮೋಕಿಂಗ್, ಈಗ ನೀವು ಹೇಳಿದ್ರಿ, ಸ್ಮೋಕಿಂಗ್ ಅಂದರೆ ಒಂಥರ ಎರಡು. ಈಗ ಅರ್ಬನ್ ಏರಿಯಾದಲ್ಲಿ, ಈ ನಗರ ಪ್ರದೇಶಗಳಲ್ಲಿ ಹೆಂಗಸರು ಸ್ವಲ್ಪ ಸ್ಮೋಕ್ ಮಾಡೋದು ಸ್ವಲ್ಪ ಈ ಇತ್ತೀಚಿನ ವರ್ಷಗಳಲ್ಲಿ ಜಾಸ್ತಿ ಆಗಿದೆ. ಮತ್ತು ಇನ್ನೊಂದು ವಿಲೇಜ್ಗಳಲ್ಲಿ, ಹಳ್ಳಿಗಳಲ್ಲಿ ಹೆಂಗಸರುಗಳು ಈ ಗದ್ದೆಗಳಲ್ಲಿ ಕೆಲಸ ಮಾಡೋ ಹೆಂಗಸರುಗಳು ಸ್ವಲ್ಪ ಬೀಡಿ ಸೇರ್ತಾರೆ. ಅದು ಗೊತ್ತಿಲ್ಲ, ಕಂಪೇರ್ ಮಾಡಿದ್ರೆ ಸ್ವಲ್ಪ ಅಂದರೆ ನಾರ್ಮಲಿ ಎರಡು ಥರ. ಒಂದು ತುಂಬ ಮೇಲ್ಮಟ್ಟದ ವರ್ಗದವರಲ್ಲಿ, ಈಗ ಅರ್ಬನ್ ಏರಿಯಾದಲ್ಲಿ ನಗರ ಪ್ರದೇಶಗಳ ಹೆಂಗಸರು ಮಾಡೋದ್ರ ಜೊತೆಗೆ ಇಲ್ಲೂ ಸ್ವಲ್ಪ ಮಾಡ್ತಾರೆ. ಈ ಸ್ಮೋಕಿಂಗ್ ಏನು ಮಾಡುತ್ತೆ ಅಂದರೆ ಈ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲನ್ನು ಡಿಪಾಸಿಟ್ ಏನು ಮಾಡುತ್ತೆ, ಅದನ್ನು ಅಥೆರೋಸ್ಕ್ಲೆರೋಸಿಸ್ ಪ್ರಾಸೆಸ್ ಹೇಳ್ತೀವಿ, ಅದನ್ನು ಇನ್ಕ್ರೀಸ್ ಮಾಡುತ್ತೆ. ಅದರಿಂದ ಸ್ಮೋಕಿಂಗ್ ಅದಕ್ಕೋಸ್ಕರನೇ ಸ್ಮೋಕಿಂಗ್ ಸ್ವಲ್ಪ ಡೇಂಜರಸ್. ಎಸ್, ಅನುಪಮಣವರಿಗೆ ಇತ್ತೀಚೆಗೆ ಆಹಾರ ಪದ್ಧತಿ ಬದಲಾಗಿದೆ ಅಂತ ಅನ್ಸುತ್ತಾ ಈ ರೀತಿಯ ಕಾರಣವನ್ನು ನೋಡ್ತಾ ಇದ್ರೆ?
ಅಂದರೆ ನೋಡಿ, ಇದು 2 ಭಾಗದಲ್ಲಿ ತೊಗೊಳ್ಬೇಕು. ಯಾರು ಆಹಾರ ಕರೆಕ್ಟಾಗಿ ಸೇವನೆ ಮಾಡ್ತಾರೆ ಅವರು ಕರೆಕ್ಟಾಗಿ ಆ ಟೈಮ್ ಪ್ರಕಾರ ಮಾಡ್ಕೊಂಡು ಹೋಗ್ತಾರೆ. ಕೆಲವ್ರದಲ್ಲಿ ಆ ಡಿಸಿಪ್ಲಿನೇ ಇರೋದಿಲ್ಲ. ಇಡೀ ಏನು ಟೈಮ್ ಟೇಬಲ್ ಸ್ಟ್ರಕ್ಚರ್ ಇರುತ್ತೆ ಆಹಾರ ಸೇವನೆಗೆ, ಆ ಬ್ರೇಕ್ಫಾಸ್ಟ್ ಏನಿದೆ, ಮತ್ತು ಇವಾಗ ಏನೇನೋ ಥರ ಡಯಟಿಂಗ್ ಫ್ಯಾಷನ್ ಬಂದಿದೆ, 12 ಗಂಟೆ ತಿನ್ನಬಾರ್ದು. ಇಟ್ ಡಿಪೆಂಡ್ಸ್ ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ದೂರದ ಒಂದು ಸ್ಟಡಿ ನಡಿಬೇಕು. ಯಾವುದೇ ಒಂದು 10 ವರ್ಷ 15 ವರ್ಷದ ಒಂದು ಸ್ಟಡಿ ಇರಬೇಕು. ಯಾವುದೇ ಡಯಟಿಂಗು, ಹೊಸ ಫುಡ್ ಇಂಟೇಕು ಹೇಗಿರುತ್ತೆ ಇದೆಲ್ಲ ಅಂತ. ಮೇನಾಗಿ ಅನ್ನ ಸೇವನೆ ಜಾಸ್ತಿ ಮಾಡೋದು ಅದೆಲ್ಲ ಒಳ್ಳೆಯ ಆಹಾರ ಏನಲ್ಲ. ನಾವು ಒಳ್ಳೆಯ ಥರದ ಹಣ್ಣು ಮತ್ತು ತರಕಾರಿಗಳು, ಮೊಸರು, ಹಾಲು, ಈ ಥರ ಏನು ಪೌಷ್ಟಿಕಾಂಶ ಆಹಾರ ತೊಗೊಳ್ಬೇಕು ಅದನ್ನು ಸೇವನೆ ಮಾಡಬೇಕು. ಅದರಲ್ಲಿ ಕಮ್ಮಿ ಆಗಿದೆಯಾ ಜಾಸ್ತಿ ಆಗಿದೆಯಾ ಇದು ಹೇಳೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಎಷ್ಟೊಂದು ಜನಕ್ಕೆ ಅದರದ್ದು ನಾಲೆಡ್ಜೇ ಇರೋದಿಲ್ಲ. ಯಾವುದು ಕರೆಕ್ಟಾಗಿ ಇಷ್ಟು ಅನ್ನ ಹಾಕಿ ಇಷ್ಟು ಸಾರು ತಿಂದುಬಿಟ್ರೆ ಅದೇನು ಒಳ್ಳೆ ಆಹಾರ ಸೇವನೆ ಅಲ್ಲ. ಇನ್ಫ್ಯಾಕ್ಟ್ ಅದೇನೇ ಬೇರೆ ಥರ ಹೈ ಶುಗರ್ ಲೆವೆಲ್ಸ್ಗೂ ಒಂದೊಂದು ಸತಿ ಸ್ವೀಟ್ಸ್ ಅಂದರೆ ಏನು ಸಿಹಿ ಅಂಶ ನಾವು ತೊಗೊಳ್ತೀವಿ ಅದನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಡಬೇಕಾಗತ್ತೆ. ಈ ಥರ ನಾವು ಫುಡ್ ವೆರೈಟಿಯಲ್ಲಿ ಒಂದು ಫುಡ್ ಪ್ಲೇಟಲ್ಲಿ ನೋಡಿದ್ರೆ ಅದು ಕಲರ್ಫುಲ್ ಆಗಿದ್ದರೆ ಸೊಪ್ಪು, ಕಾಳು, ಸ್ವಲ್ಪ ರೈಸು, ಸಾರಲ್ಲಿ ತರಕಾರಿಗಳು, ಆ ಥರ ಕಲರ್ಫುಲ್ಲಾಗಿ ಯಾವಾಗ ಕಾಣುತ್ತೆ ಆವಾಗ ನಿಮ್ಮ ಆಹಾರ ಸೇವನೆ ಕರೆಕ್ಟ್ ಇದೆ ಅಂತ. ನಮ್ಮದು ಕರೆಕ್ಟ್ ಇರುತ್ತಾ? ಎಷ್ಟೊಂದು ಸತಿ ನೋಡಿದ್ರೆ ಚಿತ್ರಾನ್ನ ಅಂದರೆ ಬರೀ ಎಲ್ಲೋ ಇರುತ್ತೆ. ಸೊ ವಿ ಆರ್ ನಾಟ್ ಈಟಿಂಗ್ ಅ ವೆರಿ ಬ್ಯಾಲೆನ್ಸ್ಡ್ ಡಯಟ್. ಸೊ ಅಲ್ಲಿ ಅದು ವ್ಯತ್ಯಾಸ ಬಂದೇ ಬರುತ್ತೆ. ಎಸ್ ನಾನೇ ಮೇಡಮ್, ಈಗ ನೀವು ಹೇಳಿದ್ರಿ ಅಂದರೆ ನಿದ್ದೆ ಮತ್ತು ಈ ಒತ್ತಡ ಮೇನ್, ಅದರಿಂದ ಹೊರಗಡೆ ಬರೋದು ಹೇಗೆ? ಈ ಒಂದು ಮನಸ್ಥಿತಿಯಿಂದ ಆಚೆ ಬರೋದು ಹೇಗೆ? ಸರ್, ಅದು ಈಗ ನಿದ್ರೆ, ಒತ್ತಡ ಇದೆಲ್ಲದಕ್ಕೂ ಮೂಲ ಕಾರಣ ಅಂದರೆ ಭಾವನಾತ್ಮಕ ಆರೋಗ್ಯ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಮ್ಮ ಯೋಚನೆಗಳಿಂದನೇ ನಮಗೆ ಒತ್ತಡ ಜಾಸ್ತಿ ಆಗುತ್ತೆ ಅಂತ. ಈಗ ಹಳ್ಳಿಯಲ್ಲಿರ್ಬೋದು, ಸಿಟಿಯಲ್ಲಿರ್ಬೋದು, ಎಲ್ಲ ಥರ ಲೇಡೀಸ್ಗೆ ಅವರ ಯೋಚನೆಗಳಿಂದನೇ ಅವರಿಗೆ ಪ್ರಾಬ್ಲಮ್ಸು, ಒತ್ತಡಗಳು ಜಾಸ್ತಿ ಆಗ್ತಾನೆ ಇರುತ್ತೆ. ಅಂದರೆ ಕೋಪ ಆಗಲಿ, ಅಶಾಂತಿ ಆಗಲಿ, ಅಸಮಾಧಾನ ಆಗಲಿ, ಇವನ್ನೆಲ್ಲ ಏನು ಮಾಡಿರ್ತಾರೆ, ಕೆಲವರು ಸಪ್ರೆಸ್ ಮಾಡಿರ್ತಾರೆ. ಅಂದರೆ ತಮ್ಮೊಳಗೆ ತಾವು ಅದನ್ನು ಹಿಡಿದಿಟ್ಕೊಂಡಿರ್ತಾರೆ. ಆ ಭಾವನೆಗಳೇ ಅವರಿಗೆ ಒತ್ತಡ ಆಗಿ ಅವ್ರಿಗೆ ಈ ಬ್ಲಡ್ ಪ್ರೆಷರು, ಈ ಪ್ರಾಬ್ಲಮ್ಸ್ ಎಲ್ಲ ಶುರುವಾಗೋದು. ನೀವು ಸ್ಪಿರಿಚುವಲ್ ಸೈಕಾಲಜಿ ಅಂತ ಒಂದಿದೆ, ಅದರಲ್ಲಿ ಪೇಯ್ನ್ ಬಾಡಿ ಕಾನ್ಸೆಪ್ಟ್ ಅಂತ ಬರುತ್ತೆ. ಅಂದರೆ ವುಮೆನ್ಸಿಗೆ ಮಾತ್ರ ಬರುತ್ತೆ ಅದು. ಪೇಯ್ನ್ ಬಾಡಿ ಕಾನ್ಸೆಪ್ಟ್ ಅಂದರೆ ನಮ್ಮ ದೇಹದಲ್ಲಿ ಅಂದರೆ ಒಂದು ಭಾವನಾತ್ಮಕ ವಲಯ, ಅಂದರೆ ಎಮೋಷ್ನಲ್ ಏನು ಎನರ್ಜಿ ಫೀಲ್ಡ್ ಅಂತಾರೆ, ಅಲ್ಲಿ ನಮ್ಮ ಭಾವನೆಗಳು ಸ್ಟೋರ್ ಆಗಿರುತ್ತೆ ಅಂತ ಹೇಳ್ತಾರೆ. ಅಂದರೆ ನಮ್ಮ ದೇಹದಲ್ಲಿ ಆ ಭಾವನೆಗಳು ಸ್ಟೋರ್ ಆಗಿರುತ್ತೆ ಎಷ್ಟೋ ವರ್ಷಗಳದ್ದು. ಅಂದರೆ ಚೈಲ್ಡ್ಹುಡ್ದು ಟ್ರಾಮಾಸು, ನಾವು ಚಿಕ್ಕ ವಯಸ್ಸಲ್ಲಿ ಯಾವುದೋ ಒಂದು ಎಮೋಷ್ನಲ್ ಅಬ್ಯೂಸ್ ಆಗಿರ್ಬೋದು, ಲಾಂಗ್ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಯಾವುದೋ ಅವಮಾನಗಳಿರ್ಬೋದು, ಈ ಥರ ಎಲ್ಲ ಆ ಒಂದು ಅಬ್ಯೂಸ್ಗಳು, ಈ ನೋವುಗಳು ಅಲ್ಲಿ ನಮ್ಮ ಬಾಡಿಯಲ್ಲಿ ಸ್ಟೋರ್ ಆಗಿರುತ್ತೆ. ಯಾವಾಗ ಒಬ್ಬ ಲೇಡಿ ವೀಕ್ ಆಗ್ತಾಳೆ ಆಗ ಆ ಎಮೋಷನ್ಸು ಟ್ರಿಗರ್ ಆಗುತ್ತೆ. ಅಂದರೆ ಈಗ ಪೀರಿಯಡ್ಸ್ ಟೈಮಲ್ಲಿ ಮೂಡ್ ಸ್ವಿಂಗ್ಸ್ ಆಗೋದು, ಈ ಹುಷಾರಿಲ್ದಾಗ ಯಾರಾದರೂ ಮಾತಾಡಿದ ತಕ್ಷಣವೇ ರೇಗೋದು, ಬೈಯೋದು, ಕೂಗಾಡೋದು, ಈ ಥರ ಎಲ್ಲ, ಇದೆಲ್ಲ ಸ್ಟ್ರೆಸ್ಸಿಗೆ ಕಾರಣ ಆಗುತ್ತೆ. ಸೊ ಇದನ್ನು ನೀವು ಅವೇರ್ಫುಲ್ಲಾಗಿ ನೋಡಬೇಕು, ಅವೇರ್ಫುಲ್ಲಾಗಿ ಅದನ್ನು ಎದುರಿಸ್ಬೇಕು. IFS ಅಂತ ಒಂದು ಟರ್ಮ್ ಇದೆ, ಅಂದರೆ ಇಂಟರ್ನಲ್ ಫ್ಯಾಮಿಲಿ ಸಿಸ್ಟಮ್ ಅಂತ ಸೈಕಾಲಜಿಯಲ್ಲಿ. ಅಂದರೆ ಇದ್ರ ಜೊತೆ ನಾವು ಬದುಕಲೇಬೇಕು. ಈ ಅಶಾಂತಿ, ಕೋಪ, ಬೇಜಾರು, ನೋವು ಎಲ್ಲ ಇದೆ ಅಂತ ಅದರಿಂದ ಓಡೋಗೋದಲ್ಲ. ಅದನ್ನು ಬಾಯಿಗೆ ಬಂದಂಗೆ ಮಾತಾಡೋದು, ಅದನ್ನು ಇನ್ನೊಬ್ರಿಗೆ ತೋರಿಸ್ಕೊಳ್ಳೋದು, ಸ್ಟ್ರೆಸ್ ಜಾಸ್ತಿ ಮಾಡ್ಕೊಳ್ಳೋದಲ್ಲ. ಅದ್ರ ಜೊತೆ ಕುತ್ಕೊಂಡು ನಾವು ಅದನ್ನು ಅವೇರ್ಫುಲ್ಲಾಗಿ ನೋಡಬೇಕು. ಯಾಕೆ ನಾನು ಟ್ರಿಗರ್ ಆಗ್ತಾ ಇದ್ದೀನಿ, ಏನಿದೆ ನನ್ನ ನಿರೀಕ್ಷೆಗಳು, ಹೇಗೆ ನಾನು ಇದನ್ನು ಸರಿ ಮಾಡ್ಕೋಬೋದು ಅನ್ನೋದನ್ನು ಅವೇರ್ಫುಲ್ಲಾಗಿ ನೋಡಿದಾಗ, ಅಂದರೆ ಅದಕ್ಕೆ ಧ್ಯಾನ ಮಾಡಬೇಕು, ಯೋಗ ಮಾಡಬೇಕು, ಈಗ ವಾಕ್ ಹೋಗಬೇಕು, ಹೊರಗಡೆ ಸ್ವಲ್ಪ ನೀರು ಚೆನ್ನಾಗಿ ಕುಡಿಬೇಕು. ನೀವು ನೋಡಿ ಎಷ್ಟೋ ಜನ ನೀರೇ ಕುಡಿಯೋಲ್ಲ. ಈಗ ಕೇಳಿದ್ರೆ ಲೇಡೀಸ್ಗೆ 1.5 ಲೀಟರ್ ನೀರು ಕುಡಿತೀವಿ ಅಂತಾರೆ. ಈಗ ನೀವು ನೀರೇ ಕುಡಿಲಿಲ್ಲ, ದೇಹಕ್ಕೆ 70% ಆಫ್ ವಾಟರ್ ನಮ್ಮ ಬಾಡಿಯಲ್ಲಿದೆ, ನೀರೇ ಇಲ್ಲ ಅಂದರೆ ಈ ಹಾರ್ಮೋನ್ಸ್ ಹೆಂಗೆ ಬ್ಯಾಲೆನ್ಸ್ ಮಾಡುತ್ತೆ, ಹೇಗೆ ನಮ್ಮ ಬಾಡಿನ ಸರಿ ಮಾಡೋಕ್ಕಾಗತ್ತೆ? ಸೊ ಈ ಥರ ಕೆಲವೊಂದು ಪ್ರಿಕಾಷನ್ಸ್ನ ತಗೊಂಡು ಎಮೋಷ್ನಲಿ ವೆಲ್ ಬೀಯಿಂಗ್ ಆಗಿರ್ಬೋದು. ಎಸ್ ಅನುಸೂಯ ಮೇಡಮ್, ಈ ಹೃದಯಾಘಾತದ ಹಂತಗಳು ಹೇಗಿರುತ್ತೆ? ಹೃದಯಾಘಾತ ಆದಾಗ ಕೆಲವ್ರಿಗೆ ಸಡನ್ನಾಗಿ ಆಗ್ಬೋದು. ಸೊ ಕೆಲವು ಸ್ಟೇಜಸ್ಸಲ್ಲಿ ಬರುತ್ತೆ. ಸೊ ನೋವು ಆಗಿ ಒಂದು 2 hours 3 hours ಅವರು ಹಾಸ್ಪಿಟಲ್ ತನಕನೂ ಹೋಗ್ತಾರೆ. ನಿನ್ನೆನೂ ಒಂದು ಪೇಷಂಟ್ ಬಂದರು, ಅವ್ರಿಗೆ ECG ಮಾಡಿ ಅಲ್ಲಿ ಕ್ಯಾತ್ ಲ್ಯಾಬ್ ಫೆಸಿಲಿಟಿ ಇರಲಿಲ್ಲ ಅಂತ ಕ್ಯಾತ್ ಲ್ಯಾಬ್ ಫೆಸಿಲಿಟಿ ಇರೋ ಕಡೆಗೆ ಸ್ವಲ್ಪ ದೂರದಲ್ಲೇ ಅವ್ರನ್ನ ಇಂಜೆಕ್ಷನ್ಸು ಎಲ್ಲ ಕೊಟ್ಟು ಶಿಫ್ಟ್ ಮಾಡೋ ಹೊತ್ತಲ್ಲಿ ಅವ್ರ ಆ್ಯಂಬುಲೆನ್ಸಲ್ಲೇ ತೀರ್ಕೊಳ್ಳೋ ಸಂಭವ ಹೆಚ್ಚು ಇರುತ್ತೆ. ಸೊ ಈ ಹಂತವಾಗಿ ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ
ಸಡನ್ನಾಗೂ ಬರೋ ಚಾನ್ಸಸ್ ಇರುತ್ತೆ. ಅದೇ ಇತ್ತೀಚಿನ ದಿನಗಳಲ್ಲಿ ಏನಂದರೆ ಜಾಸ್ತಿ ಆಗಿರೋ ಮೂಲಕ ನಾವು ಅವೇರ್ನೆಸ್ ಅವ್ರಿಗೆ ಜಾಗೃತಿಕತೆ ಮಾಡಬೇಕಾಗುತ್ತೆ. ಸೊ ನಾವು ಅವೇರ್ನೆಸ್ ಅವ್ರಿಗೆ ಹೇಳಿದಾಗ ಅವರು ಸ್ವಲ್ಪ ಅವರಿಗೆ ಹೃದಯಾಘಾತ ಆದಾಗ ಯಾವ ಥರ ಸಿಮ್ಟಮ್ಸ್ ಇರುತ್ತೆ, ಸ್ವಲ್ಪ ಕೆಲವ್ರಿಗೆ ಎದೆನೋವು ಬರದೇ ಇರ್ಬೋದು, ಕೆಲವ್ರಿಗೆ ಬರೀ ಹಲ್ಲು ನೋವು ಅಂತ ಬರ್ತಾರೆ, ಡೆಂಟಲ್ ಡಾಕ್ಟರ್ ಹತ್ರ ಎಷ್ಟೋ ಜನ ಹೋಗಿರ್ತಾರೆ. ಸೊ ಅಲ್ಲಿ ಅವ್ರಿಗೆ ECG ಯಾರೂ ಮಾಡಿರಲ್ಲ, ಅವ್ರಿಗೆ ಹಲ್ಲು ನೋವು ಅಂದ್ಬಿಟ್ಟು ಅಲ್ಲಿ ಚಿಕಿತ್ಸೆ ಕೊಡ್ತಾ ಇರ್ತಾರೆ. ಬಟ್ ಕೆಲವು ಟೈಮ್ ಏನಾಗುತ್ತೆ, ಆ ಟೈಮಲ್ಲಿ ನಾವು ಹೃದಯ ಅವ್ರಿಗೆ ನೋವು ಇದೆ ಅಂದಾಗ ನಾವು ECG ಮಾಡಿ ನೋಡಿದಾಗಲೇ ನಮಗೆ ಆ ECGಯಲ್ಲಿ ಗೊತ್ತಾಗುತ್ತೆ ಯಾವ ಥರ ತೊಂದರೆ ಇದೆ ಅವರಿಗೆ ಅಂತ. ಸೊ ಅದ್ರ ಪ್ರಕಾರವಾಗಿ ಅವರು ಸಮೀಪದಲ್ಲೇ ಇದೇ ಹಾಸ್ಪಿಟ್ಲು, ದೂರದಲ್ಲಿರೋ ನಮ್ಮ ಡಾಕ್ಟರ್ ಹತ್ರನೇ ಹೋಗಿ ತೋರಿಸ್ಬೇಕು ಅಂತ ಅಲ್ಲ, ಹತ್ರದಲ್ಲಿರೋ ಹಾಸ್ಪಿಟ್ಲಲ್ಲಿ ತುರ್ತು ಚಿಕಿತ್ಸೆ ತೊಗೊಂಡು ತದನಂತರದಲ್ಲಿ ಹೋದರೆ ಅವ್ರನ್ನ ಉಳಿಸ್ಬೋದು. ಸೊ ಈ ಥರ ಹಂತವಾಗಿ ಬರೋ ಹೃದಯಾಘಾತನ ನಾವು ತಡೆಗಟ್ಟಬಹುದು. ಸೊ ಮೇಡಮ್ ಹೇಳಿದಾಗೆ ರೆಗ್ಯುಲರ್ ಎಕ್ಸಸೈಸ್ ಇಸ್ ಎ ಮಸ್ಟ್, ಮಾಡಲೇಬೇಕು. ಆಮೇಲೆ ಯೋಗ ಮಾಡಿದ್ರೆ ಅವಾಗ ನಮಗೆ ನಾವು ಹೃದಯವನ್ನು ನಾವು ಕಂಟ್ರೋಲ್ ಮಾಡ್ಕೋಬೋದು. ಸ್ವಲ್ಪ ರಕ್ತದೊತ್ತಡ ಏನು ನಾನು ಮುಂಚೆ ಹೇಳಿದೆ, ಅಧಿಕ ರಕ್ತದೊತ್ತಡ, ಆಮೇಲೆ ಹೆಚ್ಚು ಆಹಾರ ಸೇವನೆ ಮಾಡೋದ್ರಲ್ಲಿ ಒಳ್ಳೆಯ ಆಹಾರ ಅಂದರೆ ಹೃದಯಕ್ಕೆ ಒಳ್ಳೆಯ ಆಗೋಂಥ ಆಹಾರವನ್ನೇ ಸೇವನೆ ಮಾಡಬೇಕಾಗುತ್ತೆ. ಆಮೇಲೆ ನಾವು ಹೃದಯ ಕಾಯಿಲೆ ಬಂದಿದೆ ಅಂತ ಯಾರಿಗೂ ಗೊತ್ತಾಗಲ್ಲ, ಮುಂಚೆನೇ ಗೊತ್ತಾಗಲ್ಲ ಇದು. ಸೊ ಸ್ವಲ್ಪ ನೋವು ಇದ್ದಾಗ ಎದೆ ಭಾರ ಆಗೋದು, ಸ್ವೆಟ್ಟಿಂಗ್ ಆಗೋದು, ಇಲ್ಲ ಎಡಗೈ ನೋವು ಬರೋದು, ಇಲ್ಲ ಬೆನ್ನು ನೋವು ಬರ್ಬೋದು, ಕೆಲವ್ರಿಗೆ ಗ್ಯಾಸ್ಟ್ರಿಕ್ ಹೊಟ್ಟೆ ನೋವು ಅಂತ ಹೇಳ್ತಾ ಇರ್ತಾರೆ, ಹೊಟ್ಟೆ ನೋವು ಸಹ ಬರ್ಬೋದು. ಸೊ ಹಲವಾರು ಕಾರಣ ಬಂದಾಗ ಇಮಿಡಿಯೇಟಾಗಿ ಚಿಕಿತ್ಸೆ ಪಡ್ಕೊಳ್ಬೇಕಾಗುತ್ತೆ. ಅಕಸ್ಮಾತ್ ಅವ್ರಿಗೆ ಚಿಕಿತ್ಸೆಯಲ್ಲಿ ಫಲಕಾರಿ ಆಗಿದ್ದಲ್ಲಿ ಇಲ್ಲದೇ ಇದ್ದಲ್ಲಿ ಇಮಿಡಿಯೇಟಾಗಿ ಕಾರ್ಡಿಯಾಕ್ ಎನ್ಸೈಮ್ಸ್ ಅಂತ ನಾವು ಏನು ಮಾಡ್ತೀವಿ ಆ ಕಾರ್ಡಿಯಾಕ್ ಎನ್ಸೈಮ್ಸ್ನ ಮಾಡ್ಕೋಬೋದು. ಇಮ್ಮಿಡಿಯೇಟಾಗಿ ECGಯಲ್ಲಿ ನಾವು ಬದಲಾವಣೆ ಸ್ವಲ್ಪ ಏನಾದರೂ ಕಂಟ್ರೋಲ್ ಇದೆಯಾ, ಅದರಲ್ಲಿ ನಾವು ಹಾರ್ಟ್ ಅಟ್ಯಾಕ್ ಆಗಿಲ್ಲ ಅವ್ರಿಗೆ ಅಂದಾಗ ನಾವೇನು ಮಾಡ್ತೀವಿ, ಅಬ್ಸರ್ವೇಷನ್ ಅಂತ ಹಾಕಿ ಅವ್ರಿಗೆ ಅಡ್ಮಿಟ್ ಮಾಡ್ಕೋತೀವಿ. ಸೊ ಆ ಅಬ್ಸರ್ವೇಷನ್ನಲ್ಲಿ ಏನಾದರೂ ECG ಬದಲಾವಣೆ ಚೇಂಜಸ್ ಇದ್ದಲ್ಲಿ ಅವ್ರಿಗೆ ಸೂಕ್ತ ಕ್ರಮ ಚಿಕಿತ್ಸೆಯನ್ನು ನೀಡಬಹುದಾಗಿದೆ. ಸೊ ಇತ್ತೀಚಿನ ದಿನಗಳಲ್ಲಿ ಈ ಲೇಡೀಸ್ ಇಲ್ಲ ಹೆಣ್ಮಕ್ಳಲ್ಲಿ ಯಾಕೆ ಜಾಸ್ತಿ ಆಗಿದೆ ಅಂತ ನಾವು ಇನ್ನೂ ಹಲವಾರು ನಾವು ಸಂಶೋಧನೆ ಮಾಡಬೇಕಾಗುತ್ತೆ, ಹೆಚ್ಚು ಸ್ಟಡೀಸ್ ಮಾಡಬೇಕು. ಅದರಲ್ಲಿ ಅವರ ಜೀವನ ಶೈಲಿ ಹೇಗಿತ್ತು, ಇಲ್ಲ ಅವ್ರದಲ್ಲಿ ಕೊಬ್ಬಿನಂಶ ಜಾಸ್ತಿ ಇತ್ತಾ. ಇವಾಗ ಏನಾಗ್ತಾ ಇದೆ ಅಂದರೆ 10ನೇ ಕ್ಲಾಸ್ ಆಗಿ ಫಸ್ಟ್ PUC ಸೆಕೆಂಡ್ PUC ಇಲ್ಲ ಡಿಗ್ರಿಗೆ ಹೋಗ್ತಾರಲ್ಲ, ಅವಾಗಲೇ ನಾವು ಅವರಿಗೆ ಬೇಸ್ಲೈನ್ ಟೆಸ್ಟ್ ಅಂತ ಮಾಡಬೇಕಾಗುತ್ತೆ. ಸೊ ಈ ಯಾವ್ದ್ಯಾವ್ದು ಬೇಸ್ಲೈನ್ ಅಂದರೆ ಒಂದು ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಬೇಕು ಅವ್ರಿಗೆ, ಕೊಬ್ಬಿನಂಶ ರಕ್ತನಾಳದಲ್ಲಿ ಎಷ್ಟಿದೆ ಏನು ಅಂತ. ಸೊ ಅದನ್ನು ಮಾಡಿ ನಾವು ಕಂಟ್ರೋಲ್ ಮಾಡಿದ್ದಲ್ಲಿ ಹೆಚ್ಚು ರಕ್ತ ಒತ್ತಡ ಇಲ್ಲ ಏನಾದರೂ ಇದ್ದಲ್ಲಿ ನಾವು ತಡೆಗಟ್ಟಬಹುದು. ಹೀಗಾಗಿ ಹೃದಯಾಘಾತನೂ ತಡೆಗಟ್ಟಬಹುದಾಗಿದೆ. ರಾಘವೇಂದ್ರ ಸರ್, ಈಗ ಪ್ರಮುಖವಾಗಿ ಹೃದಯಾಘಾತದ ಲಕ್ಷಣಗಳು ಈ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಬೇರೆ ಬೇರೆ ಇರುತ್ತೆ ಅಥವಾ ಹೇಗೆ? ನಾನು ಆಗಲೇ ಹೇಳಿದ ಹಾಗೆ ಎದೆ ನೋವು ಇಬ್ಬರಿಗೂ ಬರಬಹುದು, ಸೇಮ್ ಬರಬಹುದು. ಆ ಎದೆ ನೋವು ಅಂದರೆ ಒಂದು ಥರ ಟಿಪಿಕಲ್ ಆಗಿ ಹೇಳಬೇಕಂದ್ರೆ ಹಿಂಡ್ದಾಗಿರುತ್ತೆ, ಅಥವಾ ಒಂದು ಹೃದಯ ಮೇಲೆ ಏನೋ ಒಂದು 50 kg ಭಾರ ಇಟ್ಟಂಗಿರುತ್ತೆ ಒಂದು, ಅಥವಾ ಕುತ್ತಿಗೆ ಹಿಸುಕದಂಗೆ ಒಂದು ನೋವು ಬರುತ್ತೆ. ಹೆಣ್ಮಕ್ಳಲ್ಲಿ ಸ್ವಲ್ಪ ಏನಂದರೆ ಗ್ಯಾಸ್ಟ್ರೈಟಿಸ್ ಚಾನ್ಸಸ್, ಸ್ವಲ್ಪ ಹೊಟ್ಟೆ ನೋವನ್ನು ಸ್ವಲ್ಪ ಎದೆನ ಹೃದಯಾಘಾತನ ಮಿಮಿಕ್ ಮಾಡ್ಬೋದು. ಕೆಲವರು ಅದರಿಂದಲೇ ಹೊಟ್ಟೆ ನೋವು ಅಂತಲೇ ಹಾಸ್ಪಿಟಲಿಗೆ ಬರ್ತಾರೆ. ಅದರ ECG ಅಥವಾ ಈಗ ಡಾಕ್ಟರ್ ಅನಸೂಯ ಅವರು ಹೇಳ್ದಂಗೆ ನಾವು ಟ್ರೋಪೋನಿನ್ ಟೆಸ್ಟ್ ಇದೆಲ್ಲ ಮಾಡಿದಾಗ ಹೃದಯಾಘಾತ ಇದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಜಾ ಪೇಯ್ನ್ ಅಂದರೆ ದವಡೆ ಮತ್ತು ಕುತ್ತಿಗೆ ಹಿಂಭಾಗ ಅಥವಾ ಎಡಭಾಗದಲ್ಲಿ ಕೈ ಎಡಭಾಗದಲ್ಲಿ ಬರೋ ನೋವುಗಳು ಹೆಂಗಸರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಆಮೇಲೆ ನಾಸಿಯ, ಸೊ ನಾಸಿಯ ಅಂದರೆ ವಾಮಿಟಿಂಗ್ ಸೆನ್ಸೇಷನ್, ಸೊ ಕೆಲವರಿಗೆ ವಾಮಿಟಿಂಗೂ ಆಗ್ಬೋದು. ಮತ್ತು ಫೆಟಿಗ್, ಈ ಸಿಂಪ್ಟಮ್ಸು ಹೆಂಗಸರಲ್ಲಿ ಜಾಸ್ತಿ ಗಂಡಸರಿಗಿಂತ. ಈಗ ತಕ್ಷಣ ಹೃದಯಾಘಾತ ಆಯಿತು ಅಂತ ಹೇಳಿದ್ರೆ ಏನು ಮಾಡಬೇಕು, ಆ ಮೂಮೆಂಟಲ್ಲಿ ಹೇಗಿರುತ್ತೆ, ಏನು ಮಾಡಬೇಕು ಅಂತೇಳಿ. ಈಗ ಅಲ್ಲಿಂದ ಹೃದಯಾಘಾತ ಆಯಿತು ಅಂತ ಹೇಳಿದರೆ ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋಗಿ ಒಂದು 20 ನಿಮಿಷ ಹಾಫ್ ಆನ್ ಅವರ್ ಬೇಕಾಗುತ್ತೆ. ಸೊ ಅದು ಏನು ಹೇಳೋಕ್ಕಾಗಲ್ಲ. ಸೊ ತಕ್ಷಣ ಏನಾದರೂ ಆ ರೀತಿಯ ಲಕ್ಷಣ ಕಂಡು ಬಂದದಲ್ಲಿ ಅಂದರೆ ಒಂಥರ ಏನಂತೀವಿ ನಾವು ಮನೆ ಮದ್ದು ಥರ ಹೇಳ್ತೀವಲ್ಲ, ಆ ಮೂಮೆಂಟಲ್ಲಿ ಏನಾದರೂ ಮಾಡೋದು ಅವಶ್ಯಕತೆ ಇದೆಯಾ ಹೇಗೆ? ಒಂದು ಈಗ ಆಸ್ಪಿರಿನ್ ಮತ್ತು ಕ್ಲೋಪಿಡೋಗ್ರೆಲ್ ಅಂತ ಈಗ ಬ್ಲಡ್ ಥಿನ್ನರ್ ಟ್ಯಾಬ್ಲೆಟ್ಸ್ ಇದೆ. ಸೊ ಈ ಆಸ್ಪಿರಿನ್ ಅನ್ನೋ ಟ್ಯಾಬ್ಲೆಟ್ ಒಂದು 325 mg ಆಸ್ಪಿರಿನ್ ಟ್ಯಾಬ್ಲೆಟ್ ಬರುತ್ತೆ, ಅಥವಾ 150 mg 2 ಟ್ಯಾಬ್ಲೆಟು.
ಕ್ಲೋಪಿಡೋಗ್ರೆಲ್ದು 300 ಮಿಲಿಗ್ರಾಮ್ ಟ್ಯಾಬ್ಲೆಟು, ಮತ್ತು ಕೊಲೆಸ್ಟ್ರಾಲ್ದು ಟ್ಯಾಬ್ಲೆಟ್ ಏನಿರುತ್ತೆ ಅದೊಂದು 20 mg ಅಥವಾ 40 mg ರೋಸುವಾಸ್ಟ್ಯಾಟಿನ್ ಅಥವಾ ಅಟೋರೋಸ್ಟ್ಯಾಟಿನನ್ನು ನಾವು ಇಮಿಡಿಯೇಟ್ಲಿ ಕೊಡ್ಬೋದು. ಕೊಟ್ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ಇಮಿಡಿಯೇಟ್ಲಿ ಹತ್ತಿರದಲ್ಲಿರೋ ಆಸ್ಪತ್ರೆಯಲ್ಲಿ ಕರ್ಕೊಂಡೋಗಿ ಪ್ರಥಮ ಚಿಕಿತ್ಸೆ ನಂತರ ಕ್ಯಾತ್ ಲ್ಯಾಬ್ ಫೆಸಿಲಿಟಿ ಇರೋವಂಥ ಆಸ್ಪತ್ರೆಗೆ ಹೋದರೆ ಹೃದಯಾಘಾತದಲ್ಲಿ ಅವರಿಗೆ ಆ್ಯಂಜೋಗ್ರಾಮ್ ಮಾಡಿ ಅಥವಾ ಅದರಲ್ಲಿ ಆ್ಯಂಜೋಪ್ಲಾಸ್ಟಿ ಅಥವಾ ಸ್ಟೆಂಟಿಂಗ್ ಮಾಡ್ಬೋದು. ಅದು ಇಮಿಡಿಯೇಟ್ಲಿ ಅವರಿಗೆ ಬೆನಿಫಿಟ್ ಸಿಗುತ್ತೆ. ಸೊ ಫಸ್ಟು ಅವರು ಹತ್ತಿರದಲ್ಲಿರೋ ಆಸ್ಪತ್ರೆಗೆ ಹೋಗಬೇಕಾಗತ್ತೆ ಈ ಪ್ರಥಮ ಚಿಕಿತ್ಸೆ ನಂತರ. ಅನುಪಮ ಮೇಡಮ್, ಈಗ ಮಹಿಳೆಯರು ಆರೋಗ್ಯವಾಗಿ ಇರಬೇಕು ಅಂದರೆ ಏನು ಮಾಡಬೇಕು? ಆರೋಗ್ಯವಾಗಿರ್ಬೇಕಂದ್ರೆ ಫಸ್ಟು ಅವ್ರ ಜೀವನನ ಅವರು ಒಂದು ಎಕ್ಸಾಮಿನ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಹೇಗೆ ಒಂದು ಎಕ್ಸ್ಪೆಕ್ಟೇಷನ್ ಒಂದು ಲೇಡಿಯಿಂದ ಇದೆ ಅಂದರೆ ಬೇರೆಯವ್ರನ್ನ ನೋಡ್ಕೊಳ್ಬೇಕು, ಅಡುಗೆ ಮಾಡಬೇಕು, ಆ ಥರ ಒಂದು ಕೇರ್ ಗಿವಿಂಗ್ ಅಂದರೆ ಬೇರೆಯವ್ರನ್ನ ನೋಡ್ಕೊಳ್ಳೋ ಒಂದು ದೊಡ್ಡ ಸ್ಥಾನದಲ್ಲಿ ಕೂರಿಸ್ಬಿಟ್ಟು ಅವ್ರಿಗೆ ಅವರು ಜಸ್ಟಿಸ್ ಮಾಡ್ಕೊಳ್ತಾ ಇಲ್ಲ. ಇವಾಗ ನಮ್ಮನ್ನ ನಾವು ಫಸ್ಟ್ ನೋಡಿಕೊಂಡ್ರೆ ಏರೋಪ್ಲೇನಲ್ಲಿ ಹೇಳ್ತಾರಲ್ಲ, ಫಸ್ಟು ಉಸಿರಾಟ ಇದ್ದರೆ ನಿಮಗೆ ನೀವು ಮಾಸ್ಕ್ ಹಾಕ್ಕೊಳ್ಳಿ, ಆಮೇಲೆ ನಿಮ್ಮ ಮಗು ಇದ್ದರೆ ಮಾಸ್ಕ್ ಹಾಕಿ. ಫಸ್ಟು ಆ ಕಾನ್ಸೆಪ್ಟ್ ಬರಬೇಕು. ತನ್ನ ಆರೋಗ್ಯ ತಾನು ನೋಡ್ಕೊಳ್ಬೇಕು. ಆಹಾರ ತಿನ್ನೋಕ್ಕೆ ಯಾರೋ ಬೇರೆಯವ್ರು ಕಾಯಬಾರ್ದು ಊಟ ತಿನ್ನು ಅಂತ ಹೇಳಲಿಕ್ಕೆ. ಅವ್ರದ್ದು ದಿನನಿತ್ಯದ ಏನು ಆಹಾರಾಂಶ ಸೇವನೆ ಇದೆ, ಎಕ್ಸಸೈಸ್ ಏನು ಮಾಡಬೇಕು, ನಿದ್ದೆ ಏನು ಮಾಡಬೇಕು, ಅವ್ರ ಲೈಫ್ನ ಒಂದು ಸ್ಟ್ರಕ್ಚರ್ಡ್ ಆಗಿ ಮಾಡ್ಕೊಳ್ಬೇಕಾಗತ್ತೆ. ಕಷ್ಟ ಇದೆ ಇದೆಲ್ಲ, ಏಕೆಂದರೆ ಸುಮಾರು ವರ್ಷದ ಸಮಾಜದ ಏನು ಒಂದು ನಿರೀಕ್ಷೆ ಇದೆ ಅದನ್ನು ಬದಲಾಯಿಸಿ ಒಂದು ಹೊಸ ಪ್ಯಾಟರ್ನ್, ಒಂದು ಹೊಸ ದಿಕ್ಕಿನಲ್ಲಿ ನಡೆಯೋದಿದೆಯಲ್ಲ, ಅದು ಸುಲಭ ಇಲ್ಲ. ಬಟ್ ನನ್ನ ಆರೋಗ್ಯ ಮುಖ್ಯ ಅನ್ನೋದು ಬರಬೇಕು. ಅವ್ರು ಯಾವಾಗ ಅವ್ರ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ತಾರೆ, ಮನೆ ಕೂಡ ಸರಿ ಹೋಗುತ್ತೆ. ಮಕ್ಕಳು, ಗಂಡ ಅವ್ರದ್ದು ಲೈಫ್ ನೋಡಿಕೊಂಡು ಅವರು ಎಕ್ಸಸೈಸು, ಫುಡ್. ಇವಾಗ ನಾನು ನನ್ನ ಮಕ್ಳಿಗೆ ಹೇಳಬೇಕಾಗಿಲ್ಲ. ನಾನು ಹೋಗಿ ಜಿಮ್ಮಲ್ಲಿ ವರ್ಕೌಟ್ ಮಾಡಿದ್ರೆ, ನಾನು ಚೆನ್ನಾಗಿ ವಾಕಿಂಗ್ ಮಾಡಿದ್ರೆ ಅದು ಅವ್ರದ್ದು ಲೈಫಲ್ಲಿ ಆಟೋಮೆಟಿಕ್ಕಾಗಿ ಬರುತ್ತೆ. ಯಾಕೆಂದರೆ ಅವ್ರಿಗೆ ಬೇರೆ ಆಪ್ಷನ್ ಇದೆ ಅಂತಲೇ ಗೊತ್ತಿರೋದಿಲ್ಲ. ಸೊ ಫಸ್ಟು ಮಹಿಳೆ ಏನಿದ್ದಾರೆ ಮನೇಲಿ, ಅವರು ಕರೆಕ್ಟಾಗಿ ಅವ್ರ ಲೈಫ್ನ ಸರಿ ಮಾಡ್ಕೊಳ್ಬೇಕು. ಎಸ್, ನಯನ ಮೇಡಮ್ ಅವರಿಗೆ ಈ ಭಾವನಾತ್ಮಕತೆ ಅದೊಂದು ಕೂಡ ಕಾರಣ ಆಗ್ಬೋದು, ಅಂದರೆ ಮನಸ್ಸಲ್ಲೇ ಇಟ್ಕೊಳ್ಳೋದು, ಯಾರಿಗೆ ಹೇಳದೇ ಇರೋದು. ಹೌದು. ಈಗ ನಾ ಹೇಳ್ದೆ ಭಾವನಾತ್ಮಕ ಆರೋಗ್ಯದಿಂದನೇ ನಮಗೆ ಅದರಲ್ಲೂ ಹೆಂಗಸರಿಗೆ ತುಂಬ ಮುಖ್ಯ. ಈಗ ಯಾರಿಗಾದರೂ ಎಷ್ಟೋ ಜನಕ್ಕೆ ತನಗೆ ಸ್ಟ್ರೆಸ್ ಇದೆ ಅನ್ನೋದೇ ಗೊತ್ತಿರಲ್ಲ ಹೆಣ್ಮಕ್ಳಿಗೆ. ನನಗೇನು ಸ್ಟ್ರೆಸ್ ಇದೆ, ನಾನು ಆರಾಮಾಗಿ ಮನೇಲೇ ಇರ್ತೀನಿ. ಮನೇಲಿರೋರ್ಗೂ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಬರೀ ಹೊರಗಡೆ ಹೋಗೋರಿಗೆ ಅಂತಲೇ ಇಲ್ಲ. ನನಗೇನು ಸ್ಟ್ರೆಸ್ ಇದೆ, ನನಗೇನು ಪ್ರಾಬ್ಲಮ್ ಇದೆ. ಆದರೆ ನಾವಲ್ಲಿ ಚೆಕ್ ಮಾಡ್ಕೋಬೇಕು ಏನು ಪ್ರಾಬ್ಲಮ್ ಇದೆ ಅಂದರೆ. ಈಗ ನಾನು ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ನೋಡ್ತಾ ಇದ್ದೀನಾ, ಹೊರಗಡೆ ಸೊಸೈಟಿಯಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಾ, ಅಥವಾ ಮೆಚ್ಚುಗೆ ಪಡೆಯೋದಕ್ಕೆ ಜಾಸ್ತಿ ಹೊರಗಡೆ ಹೋಗ್ತಾ ಇದ್ದೀನಾ, ಅಥವಾ ಇನ್ನು ಕೆಲವರಲ್ಲಿ ಇಂಟ್ರೆಸ್ಟೇ ತೋರಿಸಲ್ಲ ಯಾವುದ್ರಲ್ಲೂ. ಏನೂ ಬೇಡ ನನಗೆ, ನಾನು ಹಿಂಗೆ ಇದ್ದೀನಿ, ಏನೂ ಬೇಡ. ಸೊ ಇದು ಡಿಪ್ರೆಷನ್ಗೆ ಕಾರಣ. ಸೊ ಇದೆಲ್ಲ ಯಾಕೆ ಬರ್ತಾ ಇದೆ, ನನ್ನ ಆಲೋಚನೆಗಳು ಹೇಗಾಗ್ತಾ ಇದೆ ಅನ್ನೋದನ್ನು ಫಸ್ಟು ನೋಡ್ಕೋಬೇಕು. ಅಂದರೆ ಅದರಿಂದನೇ ಆ ಉದ್ವೇಗ, ಆ ಏನಂತಾರೆ ನಿರಾಶೆ, ಈ ಭಾವನೆಗಳೆಲ್ಲ ಮನಸ್ಸನ್ನು ಅಶಾಂತಿಗೊಳಿಸುತ್ತೆ. ಮನಸ್ಸು ಒಂದು ಸತಿ ಅಶಾಂತಿ ಆಯಿತು ಅಂದರೆ ನಿಮಗೆ ನಿದ್ದೆ ಬರಲ್ಲ. ರಾತ್ರಿ ನಿದ್ದೆ ಕಣ್ಣು ಮುಚ್ಕೊಂಡು ಮಲಗಿದ್ರೆ ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ. ನಿದ್ದೆ ಬಂದರೆ ಹೆಂಗೆ ಬರುತ್ತೆ? ಊಟ ಮಾಡಬೇಕು ಅಂದರೆ ಊಟ ಏನು ಸ್ಟ್ರೆಸ್ಸಿಗೆ ಜಾಸ್ತಿ ಊಟ ಮಾಡಿ ಒಬಾಸಿಟಿ ಜಾಸ್ತಿ ಆಗುತ್ತೆ. ಸೊ ಎಲ್ಲ ಲೈಫ್ ಸ್ಟೈಲಿಗೆ ಎಲ್ಲ ಪ್ರಾಬ್ಲಮ್ಗೆ ಕಾರಣ ನಮ್ಮ ಯೋಚನೆಗಳು. ಕಾನ್ಸ್ಟೆಂಟಾಗಿ ಮೊಬೈಲ್ ನೋಡ್ತಾ ಇರೋದು, ರೀಲ್ಸ್ನ ಸರ್ಚ್ ಮಾಡ್ತಾ ಇರೋದು, ಅದೇನು ಡೊಪಮೈನ್ ರಿಲೀಸ್ ಆಗ್ತಾ ಇರುತ್ತೆ. ಆದರೆ ಅದು ರಿಲೀಸ್ ಆಗ್ತಾ ಇರುತ್ತೆ, ಅದು ಇನ್ಫಾರ್ಮೇಷನ್ ಕೂಡ ತಲೆಗೆ ಹೋಗುತ್ತಲ್ಲ, ಲಾಟ್ಸ್ ಆಫ್ ಇನ್ಫಾರ್ಮೇಷನ್ ಕೂಡ ಸ್ಟ್ರೆಸ್ಸಿಗೆ ಒಂದು ಕಾರಣ ಆಗುತ್ತೆ. ಸೊ ಈ ಭಾವನಾತ್ಮಕ ನಾನು ಎಲ್ಲಿದ್ದೀನಿ ಅವೇರ್ಫುಲ್ಲಾಗಿ ನೋಡೋದು, ಜರ್ನಲಿಂಗ್ ಮಾಡೋದು. ಜರ್ನಲಿಂಗ್ ಅಂದರೆ ತಲೆಯಲ್ಲಿರೋ ಕಸನ ಪೇಪರ್ ಮೂಲಕ ಹೊರಗೆ ಹಾಕೋದು, ಬರೆಯೋದು, ತನ್ನಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅಂತ. ಈ ಥರ ಅವೇರ್ಫುಲ್ಲಾಗಿ ನೋಡಿದಾಗ ಈ ಭಾವನಾತ್ಮಕತೆಯಿಂದ ಹೊರಗೆ ಬಂದರೆ ಆಮೇಲೆ ನೀವು ಲೈಫ್ ಸ್ಟೈಲ್ನ ತಾನಾಗೇ ಸರಿ ಹೋಗುತ್ತೆ. ಓಕೆ, ಹೇಗೆ ಬರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಅನುಸೂಯ ಮೇಡಮ್ ಅವರಿಗೆ ಪ್ರಮುಖವಾಗಿ ಹೃದಯಾಘಾತ ಪ್ರಕರಣ ಜಾಸ್ತಿ ಆದಾಗ ಜನರಲ್ಲಿ ಆತಂಕ ಇದೆ. ಸೊ ಹಂಗಾಗಿ ಈಗ ಆರೋಗ್ಯವಾಗಿ ಇರಬೇಕು ಅಂತ ಹೇಳಿದ್ರೆ ಈ ಚೆಕಪ್ ಯಾವ ರೀತಿಯಾಗಿ ಇರಬೇಕು? ಈಗ ಸಹಜವಾಗಿ ಎಲ್ರಿಗೂ ಕೂಡ ಆತಂಕ ಇರುತ್ತೆ. ಸೊ ಹಂಗಾಗಿ ನಾನು ಚೆನ್ನಾಗಿದ್ದೀನಾ ಇಲ್ಲ ಅಥವಾ ಆರೋಗ್ಯವಾಗಿ ಇದ್ದೀನಾ ಇಲ್ಲ ಅಂತೇಳಿ ಯಾವ ಮೂಮೆಂಟಲ್ಲಿ ಚೆಕಪ್ ಮಾಡಿಸ್ಬೇಕಾಗ? ಮಂತ್ಲಿ ಆಗುತ್ತಾ ಅಥವಾ 6 ತಿಂಗಳೊಮ್ಮೆ ಚೆಕಪ್ಗೆ ಹೋಗ್ಬೇಕಾ? ಹೇಗೆ ಆ ಪರೀಕ್ಷೆ ಹೇಗಿರುತ್ತೆ? ಸೊ ಮೊದಲನೇದಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಮಹಿಳೆಯರಲ್ಲಿ ಅದರಲ್ಲಿ ಗರ್ಲ್ಸಲ್ಲಿ ಜಾಸ್ತಿ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ ಅಂತ ನಾವು ಕೇಳ್ಪಡ್ತಾ ಇದ್ದೀವಿ.
ಸೊ ನಾನು ಏನು ಹೇಳೋದೇನೆಂದರೆ, ಈಗ ಹೃದಯಾಘಾತ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೋಬೇಕು ಒಂದು. ಸೊ ಅಲ್ಲಿ ಯಾವ ಥರ ಅವರು ಜೀವನ ಶೈಲಿ ಮಾಡ್ಕೊಂಡಿದ್ರು, ಆಮೇಲೆ ಅವ್ರದ್ದು ನಾವು ಪ್ರತಿಯೊಂದು ನಾವು ಕೂಲಂಕುಷವಾಗಿ ಅವ್ರನ್ನ ಪರೀಕ್ಷೆ ಮಾಡಬೇಕಾಗುತ್ತೆ. ಸೊ ಹೃದಯಾಘಾತಕ್ಕೆ ನಾನು ಈಗಾಗಲೇ ಹೇಳಿದಾಗೆ ಅಧಿಕ ರಕ್ತದೊತ್ತಡ, ಆಮೇಲೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರೋದು, ಅದೆಲ್ಲ ಹಲವಾರು ಕಾರಣಗಳಿರುತ್ತೆ. ಈ ರಿಸ್ಕ್ ಫ್ಯಾಕ್ಟರ್ಸ್ನ ಐಡೆಂಟಿಫೈ ಮಾಡಿ ನಾವು ಕೊಲೆಸ್ಟ್ರಾಲ್ ಅನ್ನೋ ಅಂಶನ ನಾವು ಬೇಗನೆ ನೋಡ್ಕೊಂಡಲ್ಲಿ, ಅಂದರೆ ನಾನು ಈಗಾಗಲೇ ಹೇಳ್ದಾಗಲೇ 10ನೇ ಕ್ಲಾಸ್ ಮುಗಿದ ತಕ್ಷಣ ನಾವು PUCಗೆ ಡಿಗ್ರಿಗೆ ಯಾವಾಗ ಹೋಗ್ತೀವಿ ಆವಾಗಲೇ ನಾವು ಒಂದು ಲಿಪಿಡ್ ಪ್ರೊಫೈಲ್ ಅಂತ ನಾವು ಮಾಡ್ತೀವಿ. ಆ ಲಿಪಿಡ್ ಪ್ರೊಫೈಲ್ನ ಮಾಡ್ಕೊಂಡಿದ್ದಲ್ಲಿ ಸೊ ನಮ್ಮ ಕೊಲೆಸ್ಟ್ರಾಲ್ ಎಷ್ಟಿದೆ ಅದನ್ನು ನಾವು ಟ್ರೀಟ್ಮೆಂಟ್ ತೊಗೊಂಡಲ್ಲಿ ಇದನ್ನು ತಡೆಗಟ್ಟಬಹುದಾಗಿದೆ. ಅದ್ರ ಜೊತೆಯಲ್ಲಿ ನಾವು ತಿನ್ನೋ ಆಹಾರದಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಇರಬೇಕಾಗುತ್ತೆ. ಸೊ ಈ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿರ್ಬೋದು, ಡನ್ಸೋ ಇದೆ, ಆಮೇಲೆ ಎಲ್ಲರೂ ಜಿಮ್ಗೆ ಹೋಗುವಾಗ ಅವರಿಗೆ ಹೈಯೆಸ್ಟ್ ಪ್ರೋಟೀನ್ ತೊಗೊಳ್ಳಿ ಅಂತ ಹೇಳ್ತಾರೆ. ಆ ಹೈಯೆಸ್ಟ್ ಪ್ರೋಟೀನ್ ತೊಗೊಳ್ಳಿ ಅಂತ ಹೇಳುವಾಗ ಹಲವಾರು ಅವ್ರದ್ದು ಬೇಸ್ಲೈನ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇರಬೇಕು. ಅವರಲ್ಲಿ ಕಿಡ್ನಿ ಹೇಗಿದೆ, ಹೇಗೆ ಫಂಕ್ಷನ್ ಮಾಡ್ತಾ ಇದೆ, ಅವ್ರ ಹಿನ್ನೆಲೆ ಅವರಿನ ದೇಹದ ಪರಿಸ್ಥಿತಿ ಹಿನ್ನೆಲೆ ಬೇಸ್ಲೈನ್ ಡೇಟಾ ಅಂತ ನಾವು ಏನು ಹೇಳ್ತೀವಿ ಅದನ್ನು ನಾವು ಕೂಲಂಕುಷವಾಗಿ ಪರೀಕ್ಷೆ ಮಾಡಿಕೊಂಡು ನಾವು ಮುಂದಿನ ಕ್ರಮ ಕೈಗೊಂಡಲ್ಲಿ ಅನೇಕ ಹೃದಯಾಘಾತ ಕಾಯಿಲೆಯನ್ನು ತಡೆಗಟ್ಟಬಹುದಾಗಿದೆ. ರಾಘವೇಂದ್ರ ಸರ್, ಈಗ ಬರ್ತಾ ಇರುವಂಥ ಬ್ರೇಕಿಂಗ್ ಮಂಡ್ಯದಲ್ಲಿ ಪಾತ್ರೆ ತೊಳಿತಾ ಇರುವಂಥ ಮಹಿಳೆಗೆ ಹೃದಯಾಘಾತ ಆಗಿದೆ ಅಂದರೆ ಹೇಗೆ ಸಾಧ್ಯ ಇದು ಅಂತೇಳಿ? ಹೃದಯಾಘಾತ ಕೆಲವು ಸರಿ ಸಡನ್ ಹಾರ್ಟ್ ಅಟ್ಯಾಕ್ ಅಂತ ನಾವೇನು ಹೇಳ್ತೀವಿ ಆಗುತ್ತೆ. ಸಮಯನೇ ಇರಲ್ವಾ ಹೇಗೆ ಅಂತೇಳಿ? ಈಗ ಎಸ್ಪೆಷಲಿ ಲೆಫ್ಟ್ ಮೈನ್ ಆರ್ಟರಿ, ಹೃದಯದಲ್ಲಿ 2 ಮೇನ್ ರಕ್ತನಾಳಗಳಿರುತ್ತೆ, ಲೆಫ್ಟ್ ಮತ್ತು ರೈಟ್ ಕೊರೊನರಿ ಆರ್ಟರಿ ಅಂತ. ಅದರಲ್ಲಿ ಲೆಫ್ಟು 2 ಡಿವೈಡ್ ಆಗುತ್ತೆ, ಮತ್ತೆ LAD ಮತ್ತು ಸರ್ಕಂಫ್ಲೆಕ್ಸ್ ಅಂತ. ಆ ಲೆಫ್ಟ್ ಮೈನ್ ಆರ್ಟ್ರಿ ಸಡನ್ನಾಗಿ ಬ್ಲಾಕ್ ಆದರೆ 100% ಅಕ್ಲೂಷನ್ ಅಂದರೆ ಕ್ಲಾಟಿಂದ ಸಡನ್ನಾಗಿ ಅಕ್ಲೂಡ್ ಆದರೆ ಆವಾಗ ಟೈಮೇ ಕೊಡದೇ ಇರ್ಬೋದು. ಆವಾಗ ಹೃದಯಾಘಾತ ಆ ಟೈಮಲ್ಲಿ ನಿಮಗೆ ಒಂದು 5 ನಿಮಿಷದಲ್ಲೇ ಅಥವಾ 10 ನಿಮಿಷದಲ್ಲೇ ಪ್ರಾಣ ಹೋಗೋ ಸಂಭಾವನೆಗಳು ತುಂಬ ಇರುತ್ತೆ. ಆದರೆ ಕೆಲವರಿಗೆ ಸ್ವಲ್ಪ ಟೈಮ್ ಸಿಗುತ್ತೆ ಆಸ್ಪತ್ರೆಗೆ ಹೋಗಲಿಕ್ಕೆ. ಸಡನ್ ಹಾರ್ಟ್ ಅಟ್ಯಾಕ್ ಈಸ್ ಒನ್ ಆಫ್ ದಿ ನೋನ್ ಥಿಂಗ್ಸ್ ಇನ್ ದ ನಮ್ಮ ಅಂದರೆ ಈ ವಂಶಾವಳಿ ಅನುವಂಶ ಅಂತ ಕರಿತೀವಲ್ಲ, ಅದು ಕೂಡ ಕಾರಣ ಆಗ್ಬೋದು ಹೇಗೆ? ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಏನಂತ ಹೇಳಿದ್ರೆ, ಫ್ಯಾಮಿಲಿ ಹಿಸ್ಟ್ರಿಯಿಂದ ಸೇಮ್ ಜೀನ್ಸ್ ಟ್ರಾನ್ಸ್ಮಿಟ್ ಆಗುತ್ತೆ. ಏನಂದರೆ ಈಗ ಡಯಾಬಿಟೀಸ್ ಇರ್ಬೋದು, ಹೈಪರ್ ಟೆನ್ಷನ್ ಅಂದರೆ ರಕ್ತದೊತ್ತಡ ಹೆಚ್ಚಿರ್ಬೋದು, ಸಕ್ಕರೆ ಕಾಯಿಲೆ, ಆಮೇಲೆ ಒಬೆಸಿಟಿ ಅಂದರೆ ಈಗ ವೆಯ್ಟ್ ಜಾಸ್ತಿ ಇರೋದು, ಓವರ್ ವೆಯ್ಟ್, ಇವೆಲ್ಲ ಜೀನ್ಸ್ಗಳು ಸೇಮ್ ಫ್ಯಾಮಿಲಿಯಿಂದ ಟ್ರಾನ್ಸ್ಫರ್ ಆಗುತ್ತೆ. ಫ್ಯಾಮಿಲಿ ಮೆಂಬರ್ಸಲ್ಲಿ ಅಂದರೆ ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಸಿಬ್ಲಿಂಗ್ಸ್ ಅಂತ ಏನು ಹೇಳ್ತೀವಿ, ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್, ಅಜ್ಜ ಅಜ್ಜಿ, ಇವರಲ್ಲಿ ಹೃದಯಾಘಾತ ಚಿಕ್ಕ ವಯಸ್ಸಿನಲ್ಲಿ ಆಗಿದ್ದರೆ, 55-60 ವರ್ಷದೊಳಗೆ ಆಗಿದ್ದರೆ ಅಂಥವರಿಗೆ 40% ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ 8 ವರ್ಷ 10 ವರ್ಷಗಳ ನಂತರ. ಇದು ಫ್ಯಾಮಿಲಿ ಹಿಸ್ಟ್ರಿ, ನಾವು ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ. ಈ ಹೃದಯಾಘಾತಗಳು ಬಂದಾಗ ನಾವು ಫ್ಯಾಮಿಲಿ ಹಿಸ್ಟ್ರಿ ಕೇಳ್ತೀವಿ. ಮೇಡಮ್, ಈಗ ಹೆಣ್ಮಕ್ಳಿಗೆ ಜಾಸ್ತಿ ಈ ರೀತಿ ಕೇಸ್ಗಳು ವರದಿ ಆಗಿರೋದ್ರಿಂದಾಗಿ ಫ್ಯಾಮಿಲಿಯಲ್ಲಿ ಇರುವಂಥವ್ರು ಅಂದರೆ ಗಂಡ ಆಗಿರ್ಬೋದು ಅಥವಾ ಅತ್ತೆ, ಅಂದರೆ ಹಿರಿಯರು ಯಾವ ರೀತಿಯಾಗಿ ಆ ಮೂಮೆಂಟಲ್ಲಿ ಆ ಮಹಿಳೆಯನ್ನು ನೋಡ್ಕೊಳ್ಬೇಕಾಗತ್ತೆ, ಹೇಗೆ ರೆಸ್ಪೆಕ್ಟ್ ಕೊಡಬೇಕಾಗತ್ತೆ? ಯಾಕಂದರೆ ಒತ್ತಡ, ನಿದ್ರಾಹೀನತೆ ಅಂತ ಹೇಳಿದಾಗ ಹೇಗೆ ನೋಡ್ಕೊಳ್ಬೇಕು ಅಂತ? ಒಂದು ಕೆಲಸದಲ್ಲಿ ಡಿವಿಷನ್ ಆಫ್ ವರ್ಕ್ ಇರಬೇಕು. ಓಕೆ, ಎಲ್ಲ ಅವಳ ರೆಸ್ಪಾನ್ಸಿಬಿಲಿಟಿ ಅಂದರೆ ಮಹಿಳೆನೇ ಮಾಡಬೇಕು ಅಂತ ಏನಿಲ್ಲ. ಮನೇಲಿ ಎಲ್ಲರೂ ಒಟ್ಟಿಗೆ ಬದುಕ್ತಾರೆ, ಎಲ್ಲರೂ ಸ್ವಲ್ಪ ಮಟ್ಟಿಗೆ ವರ್ಕ್ ನೋಡಿ 10% ಆದ್ರೂ ಬೇರೆಯವರೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಮಾಡಿದ್ರೆ 4 ಜನ ಇದ್ದರೆ 3 ಜನ ಒಂದು 30% ಕೆಲಸ ಮಾಡಿದ್ರೆ ಅವಾಗ ಆ ಮಹಿಳೆ ಎಷ್ಟು ಮಹಿಳೆ ಆದವರು 70%, 70%. ಇವಾಗ ಏನೂ ಮಾಡಿದರೆ ಗಂಡನು ಕೈ ಜೋಡಿಸ್ಬೇಕಂತ ಹೇಳ್ತಾರೆ. ಕೈ ಜೋಡಿಸ್ಬೇಕು. ಏನೋ ಅರ್ಜೆಂಟ್ ಇದೆ ಅಂದಾಗ ಅದಕ್ಕೆ ಕೈ ಜೋಡಿಸಿ ಮುಂದೆ ನಡಿಬೇಕಾಗತ್ತೆ. ಇಲ್ಲ ಇದೆಲ್ಲ ನೀನೇ ಮಾಡಬೇಕು, ನಿಂದೇ ಕೆಲಸ ಅಂತ ಇದ್ದರೆ ಅವಾಗ ಒತ್ತಡ ಜಾಸ್ತಿ ಆಗೇ ಆಗುತ್ತೆ. ಇವ್ರೂ ಕೇಳಬೇಕು. ಒಂದು ಏನಂತ ಹೇಳಿದ್ರೆ, ನಮಗೆ ಈ ಸಹಾಯ ಬೇಕು, ಇದನ್ನು ಮಾಡಿ. ಒಂದು ಕ್ಲಾರಿಟಿ ಇಲ್ಲದೆ ಇದ್ದಾಗ ಸುಮ್ಮನೆ ಜಗಳ ಮನೆಗಳಲ್ಲಿ, ಇದು ನಾನೇ ಮಾಡಬೇಕು, ಅದು ಕೊರಗ್ತಾ ಇರ್ತಾರೆ. ಬೇರೆಯವರಿಂದ ಏನು ನಿರೀಕ್ಷೆ ಇದೆ ಅಂತಲೂ ಹೇಳೋದಿಲ್ಲ. ಈ ಕೆಲಸ ಆಗಬೇಕು ಅಂದರೆ ಎಲ್ಲರೂ ಪಾಪ ಕೈ ಜೋಡಿಸಿ ಮಾಡ್ತಾರೆ. ಸೊ ಅವಾಗ ಚೆನ್ನಾಗೇ ಇರುತ್ತೆ. ನೈನಾ ಮೇಡಮ್ ಅವರೇ, ನೀವು ಆಗಲೇ ಹೇಳಿದ್ರಿ, ಈ ಭಾವನೆ ಅಂತ ಬಂದಾಗ ಅಥವಾ ಫೀಲಿಂಗ್ಸ್ ಅಂತ ಬಂದಾಗ ಯಾರ ಹತ್ರನೂ ಕೂಡ ಅವರು ಶೇರ್ ಮಾಡ್ಕೊಳ್ಳೋದಿಲ್ಲ, ಯಾವುದೋ ರೈಟಿಂಗ್ಸಲ್ಲಿ ಅದನ್ನು ಭಾವನೆಗಳನ್ನು ಹೊರಗೆ ಹಾಕ್ತಾರೆ ಅಂತೇಳಿ. ಸೊ ಹೇಗೆ ಅದರಿಂದ ಆಚೆ ಬರೋದು ಹೇಗೆ ಅಂತ?
ಅದೇ ಈಗ ತಲೆಯಲ್ಲಿ 108 ಯೋಚನೆಗಳಿರುತ್ತೆ. ಕೆಲವ್ರಿಗೆ ಹೇಳೋಕ್ಕಾಗಲ್ಲ. ಅಂದರೆ ಈಗ ಬೇರೆಯವ್ರ ಹತ್ರ ಹೇಳಿದ್ರೆ ಅದು ಎಲ್ಲಿ ದೊಡ್ಡ ವಿಷಯ ಆಗುತ್ತೆ, ಜಗಳ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಸೆಲ್ಫ್ ರೆಸ್ಪೆಕ್ಟಲ್ಲಿ ಕಡಿಮೆ ಆಗುತ್ತೆ, ಅದೊಂದು ಈಗೋ ಇರುತ್ತೆ. ನನ್ನನ್ನು ನಾನು ಎಲ್ಲಿ ಹೆಣ್ಮಕ್ಳಿಗೆ ಆ ರೀತಿ ಆಲೋಚನೆ ಯಾಕೆ? ತುಂಬ ಆಲೋಚನೆಗಳು. ಯಾಕಂದರೆ ನಾನು ಹೇಳಿದ್ನಲ್ಲ ಪೇನ್ ಬಾಡಿ ಕಾನ್ಸೆಪ್ಟ್ ಅಂತ ಹೇಳಿದ್ನಲ್ಲ, ಇದು ಒಂದು ಕಾರಣ ಇರ್ಬೋದು. ಮತ್ತು ಚಿಕ್ಕ ವಯಸ್ಸಿಂದ ನಾವು ಅನುಭವಿಸಿರೋ ಅಂಥ ನಾವು ಬೆಳೆದ ವಾತಾವರಣ, ನಾವು ನಮ್ಮ ಏನು ತಂದೆ ತಾಯಿಗಳು ಯಾವ ರೀತಿ ಬೆಳೆಸಿರ್ತಾರೆ, ಅವ್ರ ಯೋಚನೆಗಳು ಹೆಂಗಿರುತ್ತೆ, ಅದೆಲ್ಲ ನಮ್ಮ ಮೇಲೆ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಆ ಎನರ್ಜಿ. ಸೊ ನಾವು ದೊಡ್ಡದಾದ್ಮೇಲೆ, ನಾವು ಮದುವೆ ಆದಮೇಲೆ ಅದೇ ಥರ ನಾವು ನಮ್ಮ ಯೋಚನೆಗಳು ಅದೇ ಥರ ಬಿಲ್ಡ್ ಆಗ್ತಾ ಇರುತ್ತೆ. ಸೊ ಈ ಯೋಚನೆಗಳನ್ನು ಏನು ನಾವು ಸರಿ ಮಾಡ್ಕೋಬೇಕು ಅಂದರೆ ನಾವು ರೈಟಿಂಗ್ ಮೂಲಕ, ಅಂದರೆ ಅದನ್ನು ಜರ್ನಲಿಂಗ್, ಏನು ಅನ್ನಿಸ್ತಾ ಇದೆ ನನಗಿವತ್ತು, ಏನು ಫೀಲಿಂಗ್. ಈಗ ಸೆಲ್ಫ್ ಕಂಪ್ಯಾಷನ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಅಂದರೆ ನಾವೆಲ್ಲರಿಗೂ ಕರುಣೆ ತೋರಿಸ್ತೀವಿ, ಹೆಣ್ಮಕ್ಳು ನಮಗೆ ನಾವು ಕರುಣೆ ತೋರಿಸ್ಕೊಳಲ್ಲ. ಯಾಕಂದರೆ ಎಲ್ಲದ್ರ ಬಗ್ಗೆ ಚಿಂತೆ ಬೇಕು ನಮಗೆ, ಇಡೀ ಪ್ರಪಂಚದ ಚಿಂತೆ ನಮ್ಮ ತಲೆಯಲ್ಲಿರುತ್ತೆ. ನಮ್ಮ ಬಾಡಿಯಲ್ಲಿ ಏನಾಗ್ತಾ ಇದೆ, ನಮ್ಮ ಮನಸ್ಥಿತಿ ಹೆಂಗಿದೆ, ನಾನು ಹೆಂಗಿದ್ದೀನಿ ಇವತ್ತು, ನನಗೇನು ಅನ್ನಿಸ್ತಾ ಇದೆ, ಈ ಫೀಲಿಂಗ್ಸ್ಗಳನ್ನು ಯಾವತ್ತೂ ಅಡ್ರೆಸ್ ಮಾಡೇ ಇರಲ್ಲ. ಹಾಗಾಗಿ ಅವ್ರಿಗೆ ಸ್ಟ್ರೆಸ್ ಇದೆ ಅಂತಲೇ ಗೊತ್ತಾಗಲ್ಲ. ಅಸಿಡಿಟಿ ಇದೆ, ಏನೋ ಒಂದು ಕಷಾಯ ಮಾಡಿಕೊಡಿ, ಅಸಿಡಿಟಿ ಕಡಿಮೆ ಆಯಿತು. ಆಮೇಲೆ ಈಗ ನೋಡಿ, ಅದು ಪಾತ್ರೆ ತೊಳೆಯುವಾಗ ಹಾರ್ಟ್ ಅಟ್ಯಾಕ್ ಆಯಿತು. ಈಗಾದಾಗ ಅವರಿಗೆ ಹಾರ್ಟ್ ಅಟ್ಯಾಕ್ ಯೋಚನೆ ಮಾಡ್ತಿದ್ರಂತನ? ಇಲ್ಲ ಸರ್, ಹಂಗಲ್ಲ. ಅಂದರೆ ಈಗ ನೋಡಿ, ಅವರು ಮೇಡಮ್ ಹೇಳ್ದಂಗೆ ರೆಸ್ಪಾನ್ಸಿಬಿಲಿಟಿನ ಹಂಚ್ಕೊಳ್ದೇನೆ ಈಗ ಎಲ್ಲ ತಾನೇ ಮಾಡಬೇಕು, ತನ್ನಿಂದನೇ ಮನೆ ನಡೆಯೋದು, ತಾನು ಮಾಡಿದ್ರೇ ಆಗೋದು, ಇದನ್ನು ಸ್ವಲ್ಪ ಬಿಡಿ, ಆ ಈಗೋನ ಬಿಡಿ, ಕೊಡಿ ಬೇರೆಯವ್ರನ್ನ ಕೆಲ್ಸಕ್ಕೆ ಇಟ್ಕೊಳ್ಳಿ. ಈಗ ಹೊರಗಡೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಮನೇಲಿ ಹೆಲ್ಪರ್ನ ತೊಗೊಳ್ಬೋದಲ್ಲ, ಬೇರೆ ಎಲ್ಲರನ್ನೂ ಹಂಚ್ಕೊಂಡು ಕೆಲಸ ಮಾಡ್ಬೋದಲ್ಲ. ಅದಾಗಲ್ಲ, ಎಲ್ಲ ನಾವೇ ಮಾಡಬೇಕು ಅಂತ ಹೊತ್ಕೊಂಡಾಗ ಈ ಪ್ರಾಬ್ಲಮ್ ಬರುತ್ತೆ. ಸೊ ಅದೇ ಈಗ ಅವ್ರ ಕಂಡೀಷನ್ ಹೆಂಗಿದೆ ನಮಗೆ ಗೊತ್ತಿಲ್ಲ. ಈಗ ಅವರು ಪಾತ್ರೆ ತೊಳೆಯುವಾಗ ಹಾರ್ಟ್ ಅಟ್ಯಾಕ್ ಆಗಿದೆ, ಏನು ಕಂಡೀಷನ್ ನಮಗೆ ಗೊತ್ತಿಲ್ಲ. ಬಟ್ ಇದು ಒಂದಿರ್ಬೋದು, ರೆಸ್ಪಾನ್ಸಿಬಿಲಿಟಿ ಎಲ್ಲ ತಾನೇ ತಗೋಬೇಕು ಅನ್ನೋ ಸ್ಟ್ರೆಸ್ಸಿಂದನೂ ಆಗಿರ್ಬೋದು. ಮತ್ತು ಯೋಚನೆಗಳು, ತುಂಬ ದಿನದ ಆ ಒಂದು ಮಾನಸಿಕ ಯೋಚನೆಗಳು, ಕಿರಿಕಿರಿ, ಆ ಸಪ್ರೆಸ್ ಫೀಲಿಂಗ್ಸು, ಯಾರ ಹತ್ರನೂ ಹೇಳ್ಕೊಳಕ್ಕಾಗದೇ ಇರೋಂಥ ನೋವುಗಳು, ಇದೆಲ್ಲ ಸ್ಟ್ರೆಸ್ಸಿಗೆ ಕಾರಣ ಆಗಿ ಹಾರ್ಟ್ ಪ್ರಾಬ್ಲಮ್ಸ್ ತುಂಬ ಬರೋ ಚಾನ್ಸಸ್ ಇದೆ. ಮೇಡಮ್, ಈಗ ಆಹಾರ ಪದ್ಧತಿ ಹೇಗಿರಬೇಕು? ಆಹಾರ ಪದ್ಧತಿ ಆ್ಯಕ್ಚುಲಿ ಗುಣಮಟ್ಟ ಆಹಾರ ತಗೋಬೇಕಾಗುತ್ತೆ. ಸೊ ಆದಷ್ಟು ವೆಜಿಟೇರಿಯನ್ ಫುಡ್ ನಾವು ಏನಂತ ಕರಿತೀವಿ, ವೆಜಿಟೇರಿಯನ್ ಫುಡ್ ಇಸ್ ಇಂಪಾರ್ಟೆಂಟ್. ಅದರಲ್ಲೂ ಡ್ಯಾಶ್ ಡಯಟ್ ಅಂತ ನಾವು ಒಂದು ಕರಿತೀವಿ. ಅದರಲ್ಲಿ ಎಲ್ಲ ಥರದ್ದು, ಅಂದರೆ ಕಾಳುಗಳಿರಬೇಕು, ಪ್ರೋಟೀನ್ ಅಂಶಗಳು, ಆಮೇಲೆ ಈಗ 3 ಥರದ್ದು ಡೈಲಿ 3 ಥರದ್ದು ಫ್ರೂಟ್ಸ್ ನಾವು ಸೇವನೆ ಮಾಡಬೇಕಾಗುತ್ತೆ, ಹಣ್ಣುಗಳನ್ನು. ಆಮೇಲೆ ಡ್ರೈ ಫ್ರೂಟ್ಸ್ ಅಂತ ನಾವೇನು ಹೇಳ್ತೀವಿ, ಡ್ರೈ ಫ್ರೂಟ್ಸ್ನ ಸೇವನೆ ಮಾಡೋದ್ರಿಂದ ಹೃದಯ ಕಾಯಿಲೆಯನ್ನು ಸ್ವಲ್ಪ ದೂರಗಟ್ಟಬಹುದಾಗಿದೆ. ಆಮೇಲೆ ನೀವು ಹಾಗೆ ನನಗೆ ಅವಾಗಲೇ ಒಂದು ಪ್ರಶ್ನೆ ಕೇಳಿದ್ರಿ, 1 ತಿಂಗಳಿಗೆ ಒಂದ್ಸಲ ಪರೀಕ್ಷೆ ಮಾಡಿಸ್ಬೇಕಾ, ಇಲ್ಲ 6 ತಿಂಗಳಿಗೆ ಒಂದ್ಸಲ, ಇಲ್ಲ ವರ್ಷಕ್ಕೊಂದ್ಸಲ ಪರೀಕ್ಷೆ ಮಾಡಿಸ್ಬೇಕಾ ಅಂತ. ಸೊ ಬೇಸ್ಲೈನ್ ನೀವು ನಮ್ಮ ಇದ್ರದ್ದು ಟೆಸ್ಟ್ ಮಾಡ್ಕೊಂಡು ಆದಮೇಲೆ, ಬೇಸ್ಲೈನ್ ಡೇಟಾ ಆದಮೇಲೆ ವರ್ಷಕ್ಕೊಂದ್ಸಲ ಮಾಡಿಸ್ಕೊಂಡ್ರೆ ಸಾಕಾಗಿದೆ. ಆಮೇಲೆ ಏನಾದರೂ ಅವ್ರಿಗೆ ತೊಂದರೆ ಇದ್ದಲ್ಲಿ 6 ಮಂತ್ಸ್ಗೆ ಒಂದ್ಸಲ. ಸೊ ಅದ್ರ ಜೊತೆ ಈಗ ಕೆಲವ್ರಿಗೆ ಥೈರಾಯ್ಡ್ ಡಿಸಾರ್ಡರ್, ಸಣ್ಣಗಿರ್ತಾರೆ, ಕೆಲವ್ರಿಗೆ ಗೊತ್ತೇ ಇರಲ್ಲ, ಅವ್ರಿಗೆ ಹೈಪರ್ ಥೈರಾಯ್ಡ್ ಇರ್ಬೋದು. ಸೊ ಥೈರಾಯ್ಡ್ ಅಂಶ ಒಂದು ಗಮನದಲ್ಲಿ ಇಟ್ಕೊಂಡು, ಥೈರಾಯ್ಡು ಒಂದು ಅಂಶ ಇರ್ಬೋದು. ಸೊ ಅದ್ರ ಜೊತೆ ಈ ಹಲವಾರು ನಾನು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಏನು ಹೇಳಿದ್ದೀನಿ, ಥೈರಾಯ್ಡ್ ಡಿಸಾರ್ಡರ್ಸು, ಒಬೆಸಿಟಿ, ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ, ಅದ್ರ ಜೊತೆ ಸ್ಮೋಕಿಂಗ್ ಇತ್ತೀಚಿನ ದಿನಗಳಲ್ಲಿ ಸ್ಮೋಕ್ ಮಾಡಿದ್ರೆ ಅಂತ ಅಲ್ಲ, ಸ್ಮೋಕ್ ಮಾಡಿ ಹೊಗೆ ಬಿಡ್ತಾರಲ್ಲ, ಪಕ್ಕದಲ್ಲಿ ಯಾರು ಕೂತಿರ್ತಾರೆ ಅವ್ರಿಗೆ ಹೆಚ್ಚು ಪರಿಣಾಮ ಜಾಸ್ತಿ ಆಗುತ್ತೆ. ಪ್ಯಾಸಿವ್ ಸ್ಮೋಕಿಂಗ್ ಈಸ್ ಮೋರ್ ಡೇಂಜರಸ್ ದ್ಯಾನ್ ಆ್ಯಕ್ಟಿವ್ ಸ್ಮೋಕಿಂಗ್. ಸೊ ನೀವು ಸುಮ್ಮನೆ ನಾವು ಚೇರ್ ಮೇಲೆ ಒಂದು 3 ಅವರ್ ಕೂತ್ಕೊಂಡ್ಬಿಟ್ರೆ ದಟ್ ಈಸ್ ಈಕ್ವಲೆಂಟ್ ಟು ಸ್ಮೋಕಿಂಗ್. ಸೊ ಆದಷ್ಟು ನಾವು ಚಟುವಟಿಕೆಯಿಂದ ಇರಬೇಕು, ಓಡಾಡ್ಕೊಂಡು ಇರಬೇಕು. ಸೊ ಅದನ್ನು ನಾವು ಜೀವನ ಶೈಲಿಯಲ್ಲಿ ತಂದುಕೊಂಡ್ರೆ, ಈವನ್ ನಾವು ಸ್ಕೂಲಲ್ಲಿ ಆಗಲಿ, ಕಾಲೇಜಲ್ಲಾಗಲಿ, ಆ ಪಠ್ಯಪುಸ್ತಕದಲ್ಲಿ ಇದನ್ನೆಲ್ಲ ನಾವು ತರೋದ್ರಿಂದ ಅವ್ರಿಗೂ ಅವೇರ್ನೆಸ್, ಜಾಗೃತೀಕರಣನೂ ಜಾಸ್ತಿ ಆಗುತ್ತೆ, ಪೀಪಲ್ಗೂ ಅವೇರ್ನೆಸ್ ಮೂಡಿ ಅವ್ರ ಲೈಫ್ ಸ್ಟೈಲ್ ಚೇಂಜಸ್ನ ಬದಲಾವಣೆ ಮಾಡ್ಕೊಳ್ಳಲ್ಲಿ ಅವ್ರಿಗೆ ಎಷ್ಟು ನಾವು ಮಾಡ್ಬೋದಂಥದ್ದು ಅವೇರ್ನೆಸ್ ಬಹಳ ಮುಖ್ಯ ಆಗಿರುತ್ತೆ ಇತ್ತೀಚಿನ ದಿನಗಳಲ್ಲಿ. ರಾಘವೇಂದ್ರ ಶ್ರೀ, ಪ್ರಮುಖವಾಗಿ ಹೆಣ್ಮಕ್ಳಿಗೆ ಹಾರ್ಮೋನ್ ಬದಲಾವಣೆ ಅದು ಒಂದು ಕಾರಣ ಆಗಬಹುದಾ, ಹೇಗೆ? ಹೌದು. ಈಸ್ಟ್ರೋಜನ್ ಅದು ಈಗ ನಾರ್ಮಲ್, ಅಂದರೆ ಈಗ ಪೀರಿಯಡ್ಸ್ ಆಗ್ತಾ ಇರೋ ಏಜಲ್ಲಿ ಈಸ್ಟ್ರೋಜನ್ ಜಾಸ್ತಿ ಸೆಕ್ರೀಟ್ ಆಗುತ್ತೆ. ಈ ಈಸ್ಟ್ರೋಜನ್ ಅನ್ನೋದು ಹೃದಯನ ಪ್ರೊಟೆಕ್ಟ್ ಮಾಡುತ್ತೆ. ಹೇಗೆ ಅಂತ ಹೇಳಿದ್ರೆ, ರಕ್ತನಾಳಗಳನ್ನು ಈಸ್ಟ್ರೋಜನ್ನು ಸ್ವಲ್ಪ ದೊಡ್ಡದು ಮಾಡುತ್ತೆ, ಅಂದರೆ ರಕ್ತ ಸಂಚಾರ ಜಾಸ್ತಿ ಮಾಡುತ್ತೆ, ಇನ್ಕ್ಲೂಡಿಂಗ್ ಹೃದಯದ ರಕ್ತನಾಳಗಳು. ಸೊ ಅದರಿಂದ ನಿಮಗೆ ರಕ್ತನಾಳಗಳು ರಿಲ್ಯಾಕ್ಸ್ ಆಗುತ್ತೆ, ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ, ಇದರಿಂದ ಹೃದಯದ ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ಸೊ ಈ ಈಸ್ಟ್ರೋಜನ್ ಪ್ರೊಟೆಕ್ಟಿವ್ ಎಫೆಕ್ಟ್ ಏನಿದೆ ಇದ್ರ ಮೇಲೆ, ಅದು ಪೀರಿಯಡ್ಸ್ ನಿಂತ ಮೇಲೆ, ಅಂದರೆ ಪೋಸ್ಟ್ ಮೆನೋಪಾಸಲ್ ಪೀರಿಯಡಲ್ಲಿ ಮೆನೋಪಾಸ್ ಆದಮೇಲೆ ಜಾಸ್ತಿ ಈಸ್ಟ್ರೋಜನ್ ಇಲ್ಲದೆ ಇರೋದ್ರಿಂದ ಈ ಪ್ರೊಟೆಕ್ಟಿವ್ ಎಫೆಕ್ಟ್ ಹೋಗುತ್ತೆ.
ಸೊ ಹಾರ್ಮೋನಲ್ ಚೇಂಜಸ್ ತುಂಬ ಹೃದಯಾಘಾತನ ಅದರಿಂದಲೇ ನಾವು ಹೆಂಗಸರಲ್ಲಿ 50-55 ವರ್ಷ ಆದಮೇಲೆ ಹೃದಯಾಘಾತದ ಇನ್ಸಿಡೆಂಟ್ಗಳನ್ನು ಜಾಸ್ತಿ ನೋಡ್ತೀವಿ. ಆದ್ದರಿಂದ ಕೆಲವರು ವೆಸ್ಟರ್ನ್ ಕಂಟ್ರೀಸಲ್ಲಿ ಈಗ ಏನು ಮಾಡ್ತಾರೆ ಅಂದರೆ ಪೀರಿಯಡ್ಸ್ ನಿಂತು ಹೋಗೋಕ್ಕಿಂತ ಮುಂಚೆನೇ ಸ್ವಲ್ಪ ಈಸ್ಟ್ರೋಜನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಶುರು ಮಾಡ್ತಾರೆ. ಸೊ ಅದರಿಂದ ಹೃದಯಕ್ಕೆ ಮತ್ತೆ ಸ್ವಲ್ಪ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಹಾರ್ಮೋನಲ್ ಚೇಂಜಸ್ ತುಂಬ ಇಂಪಾರ್ಟೆಂಟು ಈ ಹೃದಯಾಘಾತದನ್ನು ತಪ್ಪಿಸ್ಲಿಕ್ಕೆ. ಅದರಿಂದಲೇ ಹೆಂಗಸರಲ್ಲಿ ಸಣ್ಣ ವಯಸ್ಸಿನಲ್ಲಿ ಹೆಣ್ಣುಮಕ್ಕಳು ಹೆಂಗಸರಲ್ಲಿ ಯಾವ ಸಮಯದಲ್ಲಿ ಡಾಕ್ಟರ್ ಮೀಟ್ ಮಾಡಬೇಕು ಸರ್? ಅಂದರೆ ಈಗ ಸುಮಾರು ಈಗ 40-45 ವರ್ಷ ವಯಸ್ಸಲ್ಲಿ, ಅದರಿಂದ ನಾವು 40 ವರ್ಷ ಹೆಲ್ತ್ ಚೆಕ್ಕಿಗೆ 40 ವರ್ಷ ಲಿಮಿಟ್ ಮಾಡಿದ್ದೀವಿ. ಫಸ್ಟ್ ಹೆಲ್ತ್ ಚೆಕ್ ನಾವು ಮಾಡೋದನ್ನು 40 ವರ್ಷದಲ್ಲಿ ಮಾಡಿದ್ರೆ ಆವಾಗ ಓಕೆ ಇದೆ ಅಂತ ಹೇಳಿದಾಗ ನಾವು ಮುಂದೆ ಮತ್ತೆ 1-2 ವರ್ಷಕ್ಕೊಂದ್ಸರಿ, ಆಮೇಲೆ 45 ಆದಮೇಲೆ ವರ್ಷಕ್ಕೊಂದ್ಸರಿ ಟೆಸ್ಟ್ ಮಾಡಿಸೋದು ಒಳ್ಳೆಯದು. ಈಗ ಸಕ್ಕರೆ ಕಾಯಿಲೆ ಇದ್ದರೆ HbA1c ಅಂದರೆ 3 ತಿಂಗಳದ್ದು ಡಯಾಬಿಟೀಸ್ ಕಂಟ್ರೋಲನ್ನು HbA1c ತೋರಿಸುತ್ತೆ. ಸೊ ಅದು ಕಂಟ್ರೋಲಲ್ಲಿ ಇದೆಯಾ ಇಲ್ವಾ ಅಂತ 7 to 7.5 ಆ ರೇಂಜಲ್ಲಿ ಇರಬೇಕು HbA1c. ಅದಕ್ಕೆ 3 ಮಂತ್ಸಿಗೆ ಒಂದ್ಸರಿ ನಾವು HbA1c ಮಾಡಿಸ್ಬೇಕಾಗತ್ತೆ. 6 ತಿಂಗಳಿಗೆ ಒಂದ್ಸರಿ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ರಕ್ತದೊತ್ತಡ ಅಂದರೆ ಬ್ಲಡ್ ಪ್ರೆಷರ್ ಏನಾರ ಇದ್ದರೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಮೆಡಿಸಿನ್ಸನ್ನು ಕರೆಕ್ಟಾಗಿ ಟೈಮಿಗೆ ಸರಿಯಾಗಿ ತೊಗೋಬೇಕಾಗತ್ತೆ. ಸೊ ಹೆಂಗಸರಲ್ಲಿ ಈಗ ಡಾಕ್ಟರ್ ಅನುಪಮ ಅವರಾಗಲಿ ನಯನ ಅವರಾಗಲಿ ತುಂಬ ಹೇಳಿದ್ದೇನೋ ಹೆಂಗಸರು ಅವ್ರನ್ನ ಕೇರ್ ಮಾಡ್ಕೊಡೋದಿಲ್ಲ ಅಂತ. ಸೊ ಫಸ್ಟ್ ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೆಮ್ಸೆಲ್ಸ್ ಸೊ ದಟ್ ದೇ ಕ್ಯಾನ್ ಟೇಕ್ ಕೇರ್ ಆಫ್ ಅದರ್ಸ್. ಅವರು ಫಸ್ಟ್ ಅವ್ರನ್ನ ನೋಡ್ಕೋಬೇಕು. ಅಂದರೆ ಡಯಾಬಿಟೀಸ್ ಕಂಟ್ರೋಲ್ ಇಟ್ಕೋಬೇಕು, ಬ್ಲಡ್ ಪ್ರೆಷರ್ ಕಂಟ್ರೋಲ್ ಇಟ್ಕೋಬೇಕು, ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಅದಕ್ಕೆ ಮೆಡಿಸಿನ್ ತೊಗೋಬೇಕು, ಎಕ್ಸಸೈಸ್ ಮಾಡಬೇಕು, ಸರಿಯಾದ ಆಹಾರಾಂಶಗಳನ್ನ ತೊಗೋಬೇಕು. ಈ ಥರ ಮಾಡಿದ್ರೆ ನೀವು ಹೃದಯಾಘಾತಗಳನ್ನ ತಡೆಗಟ್ಟಬಹುದು. ಚಿಕಿತ್ಸೆ ವ್ಯವಸ್ಥೆ ಯಾವ ರೀತಿಯಾಗಿರುತ್ತೆ ಸರ್ ಇದಕ್ಕೆ? ಚಿಕಿತ್ಸೆ ಅಂತ ಹೇಳಿದ್ರೆ ಈಗ ECG, ಎಕೋ ಅಥವಾ ಬ್ಲಡ್ ಟೆಸ್ಟ್ಗಳಲ್ಲಿ ನಮಗೆ ಹೃದಯಾಘಾತ ಅಂತ ಮೇಲೆ ನಾನು ಮೊದಲೇ ಹೇಳ್ದಂಗೆ ಪ್ರಾಥಮಿಕ ಚಿಕಿತ್ಸೆ ಆಸ್ಪಿರಿನ್, ಸ್ಟ್ಯಾಟಿನ್ ಅಂದರೆ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ಇವನ್ನೆಲ್ಲ ಕೊಡೋದು. ಮತ್ತು ಕ್ಯಾತ್ ಲ್ಯಾಬ್ ಫೆಸಿಲಿಟಿ ಇರೋ ಹಾಸ್ಪಿಟಲ್ಗಳಿಗೆ ಹೋದರೆ ಅವರು ಈ ಥರ ಹೃದಯಾಘಾತ ಕನ್ಫರ್ಮ್ಡ್ ಆಗಿದ್ದರೆ ಅವರು ಆಂಜಿಯೋಗ್ರಾಮ್ ಅಂತ ಮಾಡ್ತಾರೆ. ಆಂಜಿಯೋಗ್ರಾಮ್ನಲ್ಲಿ ಏನಾದರೂ ಹೃದಯದ ರಕ್ತನಾಳಗಳಲ್ಲಿ ಯಾವುದಾದ್ರೂ 1 ಅಥವಾ 2 ರಕ್ತನಾಳಗಳಲ್ಲಿ ತುಂಬ ಸಿವಿಯರ್ ಬ್ಲಾಕೇಜಸ್ ಏನಾರ ಇದ್ದರೆ ಅವರು ಅದನ್ನು ಬೆಲೂನಿಂದ ಓಪನ್ ಮಾಡಿ ಸ್ಟೆಂಟ್ ಅಂತ ಮಾಡ್ತಾರೆ. ಆಂಜಿಯೋಪ್ಲಾಸ್ಟಿ ಅಥವಾ ಸ್ಟೆಂಟಿಂಗ್ ಅಂತ ಕರೀತಾರೆ. ಕೆಲವು ಸರಿ ಏನಾಗುತ್ತೆ, ರಕ್ತನಾಳಗಳು ಸ್ಟೆಂಟಿಂಗ್ ಮಾಡೋ ಥರ ಇರೋದಿಲ್ಲ, 3-4 ಕಡೆ ಬ್ಲಾಕ್ಗಳಿರುತ್ತೆ. ಅಂಥ ಕಡೆ ಬೈಪಾಸ್ ಸರ್ಜರಿನ ಅಡ್ವೈಸ್ ಮಾಡ್ತಾರೆ. ಮೇಡಮ್ ಅವ್ರೀಗ ಹೃದಯವನ್ನು ಜೋಪಾನವಾಗಿ ಇಟ್ಕೋಬೇಕು ಅಂದರೆ ಏನು ಮಾಡಬೇಕು? ಆರೋಗ್ಯದ ತಪಾಸಣೆ ಹೇಳ್ದಂಗೆ ಏನೇನು ವಯಸ್ಸಿನ ಏನು 40 ವರ್ಷಕ್ಕೆ ಏನು ಯಾವ ಥರ ಚೆಕಪ್ ಸರ್ ಹೇಳಿದ್ರಲ್ಲ, 40 ವರ್ಷ ಒಂದು 2 ವರ್ಷಕ್ಕೆ ಒಂದ್ಸತಿ ಮಾಡಿಸ್ಕೊಳ್ಬೋದು. 45 ಆದಮೇಲೆ 2 ವರ್ಷಕ್ಕೆ ಒಂದ್ಸತಿ ಏನು ಜನರಲ್ ಹೆಲ್ತ್ ಚೆಕಪ್ ಇದೆ ಆ ಥರ ಮಾಡಿಸ್ಕೊಂಡು, ಇವಾಗ ನೀವು ಹೇಳ್ತಾ ಇದ್ರಲ್ಲ ಹೃದಯ ಅಪಘಾತ ಏನಕ್ಕೆ ಜಾಸ್ತಿ ಆಗಿ ಅಂದರೆ ಮೇ ಬಿ ಡ್ಯೂ ಟು ಮೋರ್ ಹೆಲ್ತ್ ಚೆಕಪ್ ಆ್ಯಂಡ್ ಬೆಟರ್ ಡಾಕ್ಯುಮೆಂಟೇಷನ್. ಇವಾಗ ಏನು ಮೆಡಿಕಲ್ ಕೇರ್ ಇದೆ ಅದು ಒಂದು ವ್ಯವಸ್ಥಿತವಾಗಿ ನಡೀತಾ ಇದೆ. ಹಾಸ್ಪಿಟಲಲ್ಲಿ ಕೂಡ ರೆಕಾರ್ಡ್ಸ್ ಇರುತ್ತೆ. ಆದ್ದರಿಂದ ಎಷ್ಟು ಸಾವಾಗ್ತಾ ಇದೆ, ಎಷ್ಟು ಜನ ಮಹಿಳೆಯರು ಬರ್ತಾ ಇದ್ದಾರೆ, ಡಾಕ್ಯುಮೆಂಟೇಷನ್ ಜಾಸ್ತಿ ಆಗಿರೋದ್ರಿಂದ ಅದ್ರ ತಿಳುವಳಿಕೆನೂ ಹೆಚ್ಚಾಗ್ತಾ ಇದೆ. ಸೊ ಇವಾಗ ಮಹಿಳೆಯರು ಹೋಗ್ತಾ ಇರೋದು ಜಾಸ್ತಿ ಆಗಿರೋದ್ರು ದಟ್ ಇಸ್ ಅ ಗುಡ್ ಥಿಂಗ್. ಅದಕ್ಕೇ ಡಾಕ್ಯುಮೆಂಟ್ ಇದೆ. ಮುಂಚೆ ಏನಾಗ್ತಾ ಇತ್ತು, ಪ್ರಾಬ್ಲಿ ಅವರು ಆರೋಗ್ಯದ ಬಗ್ಗೆ ಕೇರೇ ತೊಗೊಳ್ತಾ ಇರಲಿಲ್ಲ, ಹಾಗೆ ಮನೇಲಿ ಸಾವಾದ್ರೂ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಸೊ ಈ ಥರದ ಒಂದು ಬದಲಾವಣೆ ಒಂದು ಒಳ್ಳೆ ಬದಲಾವಣೆನೇ. ಅಂದರೆ ಹೆಲ್ತ್ ಹೋಗ್ತಾ ಇದ್ದಾರೆ ಹಾಸ್ಪಿಟಲಲ್ಲಿ, ಡಾಕ್ಯುಮೆಂಟೇಷನ್ ಇದೆ, ಹೆಂಗಸರ ಆರೋಗ್ಯ ಹೇಗಿದೆ, ಎಷ್ಟು ಜನದ ಸಾವು ಆಗ್ತಾ ಇದೆ, ಒಂದು ಸ್ಟ್ಯಾಟಿಸ್ಟಿಕ್ಸ್ ಸಿಕ್ಕಿದಾಗ ಹೇಗೆ ಹೆಂಗಸರಿಗೆ ಹೆಲ್ತ್ ಕೇರ್ ಇರಬೇಕಂತನೂ ಒಂದು ಐಡಿಯಾ ಬರುತ್ತೆ. ಆವಾಗ ನ್ಯೂ ಗೈಡ್ಲೈನ್ಸ್ ಬರುತ್ತೆ, ಸಮಾಜದಲ್ಲಿ ಒಂದು ಬೆಟರ್ ನಾಲೆಡ್ಜ್ ಇರುತ್ತೆ. ಇದು ಎಷ್ಟೆಲ್ಲ ಸಾವು ನೋವು ಆಗ್ತಾ ಇದ್ರು ಕೂಡ ಸರ್ಕಾರ ಯಾಕೆ ಸೈಲೆಂಟ್ ಇದೆ ಅಂತ ಏನು ಕಾರಣ ಏನನ್ನೋದು ಇದು ಎಕ್ಸಾಕ್ಟ್ಲಿ ಗೊತ್ತಾಗ್ತಾ ಇಲ್ಲ ಇದುವರೆಗೂ. ಮೇಲ್ನೋಟಕ್ಕೆ ಒತ್ತಡ ಅದು ಇದು ಅಂತ ಹೇಳ್ತಾ ಇದ್ದೀವಿ, ಬಟ್ ಯಾಕೆ ಹಿಂಗೆ ಆಗ್ತಾ ಇದೆ ಅಂತೇಳಿ. ಆ್ಯಕ್ಚುಲಿ ನೀವು ಇವಾಗ ಪ್ರೈಮರಿ ಹೆಲ್ತ್ ಸೆಂಟರ್ಸ್ಗೆ ಹೋಗಿ ನೋಡಿದ್ರೆ ವ್ಯವಸ್ಥೆ ಚೆನ್ನಾಗೇ ಇದೆ. ಮುಂಚೆ ಎಲ್ಲ ಅಷ್ಟೊಂದು ಹಣಕಾಸು ಅದಕ್ಕೆ ಹೋಗ್ತಾ ಇತ್ತೋ ಇಲ್ವೋ ನನಗೆ ಅಷ್ಟೊಂದು ಗೊತ್ತಿಲ್ಲ ಫೈನಾನ್ಷಿಯಲ್ ಆಸ್ಪೆಕ್ಟ್ ಬಗ್ಗೆ. ಬಟ್ ನಾವು ಇವಾಗ ರೋಟ್ರಿಯಲ್ಲಿ ಇರೋದ್ರಿಂದ ಸುಮಾರು ಪ್ರೈಮರಿ ಹೆಲ್ತ್ ಸೆಂಟರ್ಸ್ಗೆ ಹೋಗ್ತೀವಿ. ತುಂಬ ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ ಇದೆ, ತುಂಬ ಚೆನ್ನಾಗೇ ವ್ಯವಸ್ಥೆ ಇದೆ. ಜನರು ಯಾರಿಗೆ ಹಣಕಾಸಿಲ್ಲ ಅವ್ರಲ್ಲಿ ಒಂದು ತಿಳುವಳಿಕೆ ಬರಬೇಕು. ಹೆಚ್ಚು ಇಲ್ಲದೇ ಇದ್ರೂ ನನ್ನ ಆರೋಗ್ಯ ನೋಡ್ಕೊಳ್ಬೋದು, ನಾನು ಹೋಗಬೇಕಾಗುತ್ತೆ ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಅಂತ. ಅದು ಒಂದು ಭಯ ಇದೆ.
ಅಥವಾ ಒಂಥರ ಬೇಸರನೋ ಅಥವಾ ಅಷ್ಟು ನಾಲೆಡ್ಜ್ ಇಲ್ವಾ ಗೊತ್ತಿಲ್ಲ. ಅದು ಒಂದು ಇನ್ನೂ ಸ್ವಲ್ಪ ಅಡ್ವರ್ಟೈಸ್ಮೆಂಟಲ್ಲಿ ಪ್ರಮೋಟ್ ಮಾಡಿದ್ರೆ ಪ್ರಾಬಬ್ಲಿ ಎಲ್ಲರಿಗೂ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ಆ್ಯಕ್ಚುಲಿ ಮಾಡ್ತಾ ಇದ್ದಾರೆ. ಹೆಲ್ತ್ ಬಗ್ಗೆ ಅಂತ ಏನು ಇದಿಲ್ಲ. ಇನ್ ಆಲ್ ಹಾಸ್ಪಿಟಲ್ಸ್, ಪ್ರೈಮರಿ ಹೆಲ್ತ್ ಸೆಂಟರ್ ಕೇರ್ ಇಸ್ ಗಿವನ್ ಕ್ವೈಟ್ ವೆಲ್, ಚೆನ್ನಾಗಿದೆ. ಎಸ್ ನಯನ ಮೇಡಮ್ ಅವರೇ, ಈಗ ಪ್ರಮುಖವಾಗಿ ಹೃದಯಾಘಾತವನ್ನು ನೋಡ್ತಾ ಇದ್ರೆ ಈ ವರದಿಗಳನ್ನು ನೋಡೋದಾಗಿರ್ಬೋದು, ಎಲ್ಲೆಲ್ಲಿ ಕೇಳಿಸ ಆ ಒಂದು ಭಯದಿಂದಲೂ ಕೂಡ ಈ ರೀತಿ ಘಟನೆ ಆಗುವಂಥ ಸಾಧ್ಯತೆ ಇರುತ್ತಾ ಹೇಗೆ ಅಂತೇಳಿ? ಹಾಂ, ಭಯ ಆಲ್ರೆಡಿ ತುಂಬ ಫೀಲಿಂಗ್ಸ್ಗಳು, ಉದ್ವೇಗ, ಆ್ಯಂಗ್ಸಿಟಿ ಇರುತ್ತೆ. ಎಲ್ಲ ಬರೋದು ಅದೇ ಹೇಳಿದ್ನಲ್ಲ, ಸ್ಟ್ರೆಸ್ಸಿಂದಾನೇ ಇದೆಲ್ಲ. ಈ ಭಯ, ಕೋಪ, ಬೇಜಾರು, ಈ ಬೇರೆಯವ್ರನ್ನ ನೋಡೋದು ಏನಾಗ್ಬಿಡುತ್ತೋ, ನನಗೇನಾಗ್ಬಿಡುತ್ತೋ, ನಾನಿವಾಗ ಅಸಿಡಿಟಿ ಆಗ್ತಾ ಇದೆ, ನನಗೆ ಹಾರ್ಟ್ ಪ್ರಾಬ್ಲಮ್ ಬಂದ್ಬಿಡುತ್ತಾ, ಈ ಥರ ಥಿಂಕ್ ಮಾಡೋದಲ್ಲ. ಅದಕ್ಕೆ ಥಿಂಕಿಂಗ್ ಸರಿ ಮಾಡ್ಕೋಬೇಕು ಅಂತ ಹೇಳೋದು. ಮೊದಲು ಈ ಸ್ಟ್ರೆಸ್ ಅಂದ್ರೇ ನಮ್ಮ ಅಸ್ತಿತ್ವದ ವಿರುದ್ಧ ಹೋಗೋದು ಅಂತ. ಮೊದಲು ನಮ್ಮ ಅಸ್ತಿತ್ವನ ನಾವು ಅರ್ಥ ಮಾಡ್ಕೋಬೇಕು, ಅದ್ರ ವಿರುದ್ಧ ಹೋಗೋದಲ್ಲ, ಅಕ್ಸೆಪ್ಟ್ ಮಾಡೋದು ಕಲಿಬೇಕು, ಸ್ವೀಕಾರ ಮಾಡೋವಂಥ ಮನೋಭಾವನೆನ ಬೆಳೆಸ್ಕೋಬೇಕು ಎಲ್ಲ ಲೇಡೀಸು. ಅದು ಯಾವಾಗ ನಾವು ಆ ಸ್ವೀಕಾರ ಮನೋಭಾವನೆ ಕಲಿತೀವಿ, ಆಗ ಈ ಸ್ಟ್ರೆಸ್ ತಂತಾನಾಗೆ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಧ್ಯಾನ ಮಾಡೋದು. ಈ ಧ್ಯಾನನೂ ಅಷ್ಟೇ ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಳ್ಳೋದು ಅಲ್ಲ, ಅದನ್ನು ಕರೆಕ್ಟಾಗಿ ಕಲೀರಿ. ಹೋಗಿ ಬ್ರೈನ್ ಟ್ರೈನಿಂಗ್ ಅಂದರೆ ಏನು ಅನ್ನೋದನ್ನು ಕಲಿಬೇಕು. ಹೋಗಿ ಯೋಗ ಮಾಡೋದು, ಎಕ್ಸಸೈಸ್ ಮಾಡೋದು, ಇದೆಲ್ಲ ಮಾಡಿದಾಗ ಭಯ, ಕೋಪ, ಬೇಜಾರು, ನೋವು ಅದೆಲ್ಲ ತಂತಾನಾಗೆ ಕಡಿಮೆ ಆಗುತ್ತೆ. ಆಮೇಲೆ ಸುತ್ತಮುತ್ತ ಇರೋರ್ಗೂ ನಾವು ಫ್ರೀಡಮ್ ಕೊಡ್ತೀವಿ. ಈಗ ಗಂಡಂಗಾಗಲಿ ಅಥವಾ ಮಕ್ಕಳಿಗಾಗಲಿ ಅವ್ರನ್ನ ಪೊಲೀಸ್ ಆಫೀಸರ್ ಥರ ಇನ್ವೆಸ್ಟಿಗೇಟ್ ಮಾಡೋದಲ್ಲ, ಅವ್ರಿಗೂ ಫ್ರೀಡಮ್ ಇರುತ್ತೆ, ಅವ್ರದ್ದೇ ಆದ ಲೈಫ್ ಸ್ಟೈಲ್ ಇರುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಜೀವನ ಮಾಡೋದ್ರಿಂದ ಈ ಸ್ಟ್ರೆಸ್ನ ಕಮ್ಮಿ ಮಾಡ್ಬೋದು. ಸ್ಟ್ರೆಸ್ ಕಡಿಮೆ ಆದರೆ ಹಾರ್ಟ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಮೇಡಮ್, ಈಗ ಈ ರೀತಿಯ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಏನು ಮಾಡಬೇಕು, ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ? ಈಗಾಗಲೇ ಸರ್ಕಾರ ತುಂಬ ಚೆನ್ನಾಗಿ ಅಲ್ಲಲ್ಲಿ ನಮ್ಮ ಕ್ಲಿನಿಕ್ ಆಗಲಿ, ಆಮೇಲೆ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಸೌಕರ್ಯ ಇದೆ. ಟೆಲಿಮೆಡಿಸಿನ್ ಅಂತಲೂ ಇದೆ. ಎಲ್ಲಿ ಅಂದರೆ ರಿಮೋಟ್ ಪ್ಲೇಸಸಲ್ಲಿ ಡಾಕ್ಟರ್ಸ್ ಎಲ್ಲ ಕಡೆ ಕಾರ್ಡಿಯಾಲಜಿಸ್ಟ್ ಆಗಲ್ಲ. ಸೊ ಅದರಿಂದ ಕೆಲವೊಂದು ECG ತೆಗೆದು ಕೂಡಲೇ ಅದನ್ನು ಟೆಲಿಮೆಡಿಸಿನ್ ಮೂಲಕ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ರವಾನಿಸಿ ಅಲ್ಲಿಂದ ಅವ್ರ ಕಡೆಯಿಂದನೇ ತಜ್ಞ ಟ್ರೀಟ್ಮೆಂಟ್ ಸೂಕ್ತ ಕ್ರಮ ಕೈಗೊಳ್ತಾ ಇದ್ದಾರೆ. ಸೊ ಅದನ್ನು ಅಲ್ಲಲ್ಲಿ ಎಲ್ಲ ಕಡೆಯೂ ರಿಮೋಟ್ ಪ್ಲೇಸಸಲ್ಲಿ, ರಿಮೋಟ್ ಜಾಗದಲ್ಲಿ ಅಂದರೆ ಎಲ್ಲೆಲ್ಲಿ ಇರೋದಿಲ್ಲ ಅಲ್ಲಿ ಅಳವಡಿಸಿದಲ್ಲಿ ಸೊ ಹೆಚ್ಚು ನಾವು ಹಾರ್ಟ್ ಅಟ್ಯಾಕನ್ನು ತಡೆಗಟ್ಬೋದು. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನೇ ಹೃದಯ ಸಂಬಂಧಿ ಕಾಯಿಲೆ ಇದೆ ಅನ್ನುವಾಗ, ಹೃದಯಾಘಾತ ಅಂದಾಗ ಬರೀ ರಕ್ತನಾಳದ್ದೇ ಅಲ್ಲ. ಸೊ ಹಾರ್ಟ್ ಹ್ಯಾಸ್ ಮಸಲ್ಸ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ದ ಹಾರ್ಟ್ರಿ ಸಪ್ಲೈ. ಸ್ಟ್ರಕ್ಚರಲ್ಲಿ ಇರ್ಬೋದು, ಇಲ್ಲ ಅದರಲ್ಲೂ ಕರೆಂಟ್ ಇರುತ್ತೆ. ನಾವು ಅರ್ಥ್ಮೋಜೆನಿಕ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಸಡನ್ ಹಾರ್ಟ್ ಅಟ್ಯಾಕ್ ಎಲ್ಲ ಹಾರ್ಟಲ್ಲಿ ಏನು ಕರೆಂಟ್ ಇರುತ್ತೆ, ಕರೆಂಟ್ ಉತ್ಪತ್ತಿ ಆಗುತ್ತೆ, ಅದ್ರ ಮೂಲಕನೇ ನಾವು ECG ನೋಡ್ತಾ ಇದ್ದೀವಿ. ಸೊ ಅದರಲ್ಲಿ ಏನಾದರೂ ಎಲೆಕ್ಟ್ರೋಫಿಸಿಯಾಲಜಿಕಲ್ ಚೇಂಜಸ್ ಅಂತ ಏನಂತೀವಿ, ಅದರಲ್ಲಿ ಏನಾರ ಬದಲಾವಣೆ ಇತ್ತು ಅಂದ್ರೂ ಅದರಲ್ಲೂ ಸಡನ್ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆವಾಗ ನಾವು ಏನು ಮಾಡಲಿಕ್ಕೆ ಆಗಲ್ಲ ಸಡನ್ನಾಗಿ ಆದಾಗ. ಸೊ ಅದನ್ನು ಮುನ್ನೆಚ್ಚರಿಕೆಯಾಗಿ ಕಂಡುಹಿಡಿಬೇಕಾದ್ರೆ ನಾವು ಮುಂಚೆನೇ ಹೋಗಿ ಎಲ್ಲ ನಮ್ಮ ಬೇಸ್ಲೈನ್ ಡೇಟಾ ಅಂದರೆ ಎಲ್ಲ ತಪಾಸಣೆ ಮಾಡ್ಕೊಂಡಲ್ಲಿ ECG ಎಕೋ ಮಾಡಿಸ್ಕೊಂಡಲ್ಲಿ ನಮಗೆ ಗೊತ್ತಾಗುತ್ತೆ. ಈವನ್ ಗರ್ಭಿಣಿ ಆದಾಗ ಹೊಟ್ಟೆಯಲ್ಲಿ ಮಗುಗೆ ಏನಾದರೂ ತೊಂದರೆ ಇತ್ತಾ ಹಾರ್ಟದು ಅನ್ನೋದನ್ನು ಈಗಲೂ ನಾವು ಕಂಡಿಡ್ಬೋದು. ಹಲವಾರು ಫೀಟಲ್ ಸ್ಕ್ಯಾನ್ ಅಂತಲೂ ಹೆಚ್ಚು ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಕೂಡ ನಾವು ಮುಂಚೆನೇ ಗೊತ್ತಾದಲ್ಲಿ ಅವ್ರನ್ನ ಒಳ್ಳೆ ಹಾಸ್ಪಿಟಲಲ್ಲಿ ಅಂದರೆ ಎಲ್ಲ ಕಾರ್ಡಿಯಾಲಜಿಸ್ಟು ಪ್ಲಸ್ ಆಬ್ಸ್ಟೆಟಿಷಿಯನ್ಸು ಎಲ್ಲ ಇರೋ ಕಡೆನೇ ಅವ್ರಿಗೆ ಡೆಲಿವರಿ ಮಾಡಿದಲ್ಲಿ ಆ ಮಗು ಪ್ರಾಣ ಉಳಿಸ್ಬೋದು. ಸೊ ಅದೇ ಥರ ನಾವು ಏನಂತೀವಿ, ECG ಚೇಂಜಸ್ಸಲ್ಲಿ ಹಾರ್ಟ್ ಬ್ಲಾಕ್ ಅಂದರೆ ಕಂಪ್ಲೀಟ್ ಹಾರ್ಟ್ ಬ್ಲಾಕ್ ಇದ್ದಲ್ಲಿ ಅವ್ರಿಗೆ ತುರ್ತು ಪರಿಸ್ಥಿತಿ ಇದು ತಂದಾಗ ಅವ್ರಿಗೆ ಟೆಂಪ್ರರಿ ಪೇಸ್ ಮೇಕರ್ ಅಂತಲೂ ಹಾಕ್ಬೋದು. ಸೊ ಆವಾಗ ಅವ್ರನ್ನ ನಾವು ಬದುಕಿಸಿ, ಇವಾಗಲೇ ನಾವು ನಮ್ಮ ಹಾಸ್ಪಿಟ್ಲಲ್ಲಿ ಒಂದು ಎಳೆ ಮಗು ಅಂದರೆ 1 ದಿವಸದ ಮಗುಗೆ ನಾವು ECG ಮಾಡಿ ಅದರಲ್ಲಿ ಕಂಪ್ಲೀಟ್ ಹಾರ್ಟ್ ಬ್ಲಾಕ್ ಇದ್ದು, ಆ ಕಂಪ್ಲೀಟ್ ಹಾರ್ಟ್ ಬ್ಲಾಕ್ ಆಗಿರೋ ಮಗುಗೆ ನಾವು ತಕ್ಷಣ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ರವಾನಿಸಿದಾಗ ಅವ್ರ ಪೇಸ್ ಮೇಕರ್ ಆಗಿ ಈಗ ಮಗು ಬದುಕು ಉಳಿದಿದೆ. ಸೊ ಆ ಥರ ನಮ್ಮಲ್ಲಿ ಸ್ಟ್ರಕ್ಚರಲಿ ಹಾರ್ಟ್ ಡಿಸೀಸ್ ಏನಿದೆ ಅಂತ ಕಂಡುಹಿಡ್ಕೊಂಡು ಅದಕ್ಕೆ ಸೂಕ್ತ ಚಿಕಿತ್ಸೆ ನೀಡಿದಲ್ಲಿ ಎಲ್ಲಿಂದ ಶುರು ಆಗಬೇಕು? ಈಗ ಶಾಲಾ ಕಾಲೇಜು ಹೌದು, ಶಾಲಾ ಕಾಲೇಜಿಂದನೇ ಶುರುವಾದರೆ ಒಳ್ಳೆಯದು. ಸೊ ಅದ್ರ ಮೂಲಕ ನಾವು ಈವನ್ PUC ಕಾಲೇಜ್ಗಳಲ್ಲೂ ಹೇಳ್ತಾ ಹೋಗಬೇಕಾಗುತ್ತೆ. ಆಮೇಲೆ ಹಲವಾರು ಇದರಲ್ಲಿ ಹೃದಯ ಅನ್ನೋದು ಎಲ್ಲರ ಹತ್ರನೂ ಇದೆ. ಸೊ ಇವಾಗ ಏನಾದರೂ ಸಡನ್ನಾಗಿ ನಮ್ಮ ಮೆಟ್ರೋ ಆಗಲಿ, ಆಮೇಲೆ ಸಾರ್ವಜನಿಕರ ಜನಗಳಲ್ಲಿ ಎಲ್ಲಿ ಈಗ ಬಸ್ ಸ್ಟ್ಯಾಂಡ್ ಇರ್ಬೋದು, ಇಲ್ಲ ರೈಲ್ವೆ ಸ್ಟೇಷನ್ ಇರ್ಬೋದು, ಅಲ್ಲಿ ಏನಾರ ಹೃದಯ ಸ್ತಂಭನ ಇಲ್ಲ ಹಾರ್ಟ್ ಅಟ್ಯಾಕ್ ಆದಾಗ ನಾವು ಯಾವ ರೀತಿ ಅವ್ರನ್ನ ಹಾಸ್ಪಿಟ್ಲಿಗೆ ತಗೊಂಡು ಹೋಗೋ ತನಕ ಕೊರತೆ ಇದೆ ಅಂತ ಅನ್ಸುತ್ತೆ. ಈಗ ಹಳ್ಳಿ ಕಡೆ ಕೊರತೆನೂ ಇದೆ. ಆ ರೀತಿ ಆದಾಗ ದೂರ ಹೋಗಬೇಕಾಗತ್ತೆ.
30-40 ಕಿಲೋಮೀಟರ್ ದೂರದಲ್ಲಿ ಆ ರೀತಿಯ ಹೃದಯಕ್ಕೆ ಸಂಬಂಧಪಟ್ಟ ಡಾಕ್ಟರ್ ಇರ್ತಾರೆ, ಹಾಸ್ಪಿಟಲ್ ಇರ್ತಾರೆ. ಸೊ ಅದು ಕೂಡ ಸಮಸ್ಯೆ. ಅಲ್ಲ ಸರ್ ಹೇಳ್ದಾಗೆ, ನಮ್ಮ ರಾಘವೇಂದ್ರ ಸರ್ ಹೇಳ್ದಾಗೆ ಫಸ್ಟ್ ಪ್ರಥಮ ಚಿಕಿತ್ಸೆ ನಾವು ಕೊಟ್ಟು ಕಳಿಸಿದಲ್ಲಿ ಅವ್ರನ್ನ ಉಳಿಸ್ಬೋದಾಗುತ್ತೆ. ಇನ್ನೂ 1 ಅವರ್ ನಮಗೆ ಟೈಮ್ ಇರುತ್ತೆ. ಸೊ ಅದನ್ನ ಅವ್ರನ್ನ ಶಿಫ್ಟ್ ಮಾಡುವಾಗ ಒಳ್ಳೆ ಆ್ಯಂಬುಲೆನ್ಸ್, ವೆಂಟಿಲೇಟೆಡ್ ಇರೋ ಆ್ಯಂಬುಲೆನ್ಸಲ್ಲಿ, ಆಮೇಲೆ ನುರಿತ ಅವರಿಗೆ ಟ್ರೈನಿಂಗ್ ಮಾಡಿರೋ ಸಿಬ್ಬಂದಿ ಅವ್ರನ್ನ ಕಳಿಸ್ದಲ್ಲಿ ಸೊ ನಾವು ಅವ್ರನ್ನ ಉಳಿಸ್ಬೋದಾಗಿದೆ. ಇನ್ನೊಂದು CPR ಟ್ರೈನಿಂಗ್ ಎಲ್ಲ ಕಡೆನೂ ಈಗ CPR ಟ್ರೈನಿಂಗನ್ನು ಮಾಡಿ ಅವರಿಗೆ ಈವನ್ ಸಾರ್ವಜನಿಕರಿಗೂ ಕೂಡ CPR ಟ್ರೈನಿಂಗ್ ಮಾಡಿದ್ದಲ್ಲಿ ಈ ಸಾರ್ವಜನಿಕರ ಸ್ಥಳದಲ್ಲಿ ಯಾರಾದರೂ ಬಿದ್ದಾಗ ಸೊ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋ ತನಕ ನಾವು ಬೇಸ್ ಲೈನ್ ಅದನ್ನು ಮಾಡಿಕೊಂಡ್ರೆ ಅದು ಜಾಗೃತಿಕತೆ ಮೂಡಿಸಿ ಅರಿವು ಮೂಡಿಸ್ಬೇಕಾಗುತ್ತೆ. ರಾಘವೇಂದ್ರ ಸರ್, ಕೊನೆಯದಾಗಿ ಏನು ಹೇಳ್ತೀರಿ? ಲೈಫ್ ಸ್ಟೈಲ್ ಚೇಂಜಸ್ ಭಾರಿ ಇಂಪಾರ್ಟೆಂಟ್. ಇದನ್ನು ಅಮೇರಿಕನ್ ಹಾರ್ಟ್ ಅಸೋಸಿಯೇಷನ್ ಅವರು ಎಸೆನ್ಷಿಯಲ್ 8 ಅಂತ ಹೇಳ್ತಾರೆ. ಅಂದರೆ ನೀವು ಆಹಾರದಲ್ಲಿ ವೆಜಿಟೇಬಲ್ಸ್ ಇನ್ಕ್ಲೂಡ್ ಮಾಡೋದು, ತರಕಾರಿಗಳು, ಹಣ್ಣುಗಳು, ಆಮೇಲೆ ರೆಡ್ ಮೀಟನ್ನು ಅವಾಯ್ಡ್ ಮಾಡೋದು. ಸೊ ನಾನ್ ವೆಜಿಟೇರಿಯನ್ ಯಾರು ತಿಂತಾರೋ ಅವರು ರೆಡ್ ಮೀಟನ್ನು ಅವಾಯ್ಡ್ ಮಾಡೋದು. ದುಡಿತಾ ಇದೀವಿ ಅಂತೇಳಿ ಹೊರಗಡೆ ತಿನ್ನೋದು, ಜಂಕ್ ಫುಡ್ ಕಡಿಮೆ ಮಾಡೋದು. ಆಕ್ಟಿವ್ ಆಗಿರಬೇಕು, ಫಿಸಿಕಲಿ ಆಕ್ಟಿವ್ ಆಗಿರಬೇಕು. ರಕ್ತದ ಬ್ಲಡ್ ಪ್ರೆಷರು, ಕೊಲೆಸ್ಟ್ರಾಲು, ಡಯಾಬಿಟೀಸ್ ಏನಾರು ಆ ಥರದ್ದೇನಾರು ಸಮಸ್ಯೆಗಳಿದ್ದಲ್ಲಿ ಅದಕ್ಕೆ ಕರೆಕ್ಟಾದ ಸಲಹೆ ತೊಗೊಂಡು, ನುರಿತ ತಜ್ಞರಿಂದ ಸಲಹೆ ತೊಗೊಂಡು ಅದು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ಸ್ಮೋಕಿಂಗ್ ಬಿಡಬೇಕು, ಮೋಸ್ಟ್ ಇಂಪಾರ್ಟೆಂಟ್, ಸ್ಮೋಕಿಂಗ್ ಬಿಡಬೇಕಾಗುತ್ತೆ. ಈ ಥರ ಜೀವನ ಶೈಲಿನಲ್ಲಿ ಬದಲಾವಣೆಯನ್ನು ತಗೊಂಡಾಗ ಡೆಫಿನೆಟ್ಲಿ ಹೃದಯಾಘಾತದ ಇನ್ಸಿಡೆಂಟ್ಗಳು ಕಡಿಮೆ ಆಗುತ್ತೆ. ಸರ್ಕಾರದ ವತಿಯಿಂದ ಶಾಲಾ ಕಾಲೇಜುಗಳಲ್ಲಿ ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ತಜ್ಞ ವೈದ್ಯರುಗಳಿಂದ ಒಂದು ಟಾಕ್ಸನ್ನು ಅರೇಂಜ್ ಮಾಡಿ ಅವರುಗಳಿಂದ ಒಂದು ಲೆಕ್ಚರ್ಸನ್ನು ಅರೇಂಜ್ ಮಾಡಬೇಕಾಗತ್ತೆ. ಅವರಿಗೆ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಆ ಥರ ಮಾಡಿದ್ರೆ ಜನಗಳಿಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ, ಅವರಿಗೂ ಈ ಥರ ಸಂದರ್ಭಗಳಲ್ಲಿ ಏನು ಮಾಡಬೇಕು ಅಂತ. ಆಮೇಲೆ ಇವಾಗೆಲ್ಲ BLS ಅಂದರೆ ಬೇಸಿಕ್ ಲೈಫ್ ಸಪೋರ್ಟ್ ಸಿಸ್ಟಮ್ದು ಟ್ರೈನಿಂಗ್, CPR ಟ್ರೈನಿಂಗನ್ನು ಸರ್ಕಾರದವರು ಶಾಲಾ ಕಾಲೇಜು ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಮಾಡ್ಬೋದು. ಪ್ರೈವೇಟ್ ಕಂಪನಿಯವರು ಮಾಡ್ತಾ ಇದ್ದಾರೆ ಆಲ್ರೆಡಿ. ಎಸ್ ಮೇಡಮ್, ಕ್ವಿಕ್ ಆಗಿ ಕೊನೆಯದಾಗಿ ಹೇಳೋದಾದ್ರೆ, ಆರೋಗ್ಯವೇ ಭಾಗ್ಯ, ಅದರಲ್ಲಿ ಹೃದಯ ಆರೋಗ್ಯ, ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡ್ಕೊಳ್ಬೇಕು ಅಂತ ಏನು ಹೇಳ್ತೀವಿ? ಹೆಣ್ಮಕ್ಳಿಗೆ ಹೇಳೋದಂದ್ರೆ, ನಿಮ್ಮ ಮನಸ್ಸಿನ ಮಾಲೀಕರು ನೀವೇ. ನಿಮ್ಮ ಮನಸ್ಸು ನಿಮ್ಮ ಮಾತು ಕೇಳಲ್ಲ ಅಂದರೆ ಇನ್ಯಾರು ನಿಮ್ಮ ಮಾತು ಕೇಳಲ್ಲ. ಸೊ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿ, ನೀವು ಆರೋಗ್ಯವಾಗಿರಿ, ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. 4 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಪ್ರಮುಖವಾಗಿ ಈ ರೀತಿಯ ಹೃದಯಘಾತದ ಪ್ರಕರಣಗಳು ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಕಡೆ ಮೊದಲು ಗಮನ ಕೊಡಬೇಕು. ನಾವು ಆರೋಗ್ಯವಾಗಿರಬೇಕು. ಈಗ ಹೃದಯಘಾತ ಆದ ನಂತರ ಹಾಸ್ಪಿಟಲ್ಗೆ ಹೋಗೋದಕ್ಕಿಂತ ನಾವು ಆರೋಗ್ಯವಾಗಿ ಹೇಗಿರಬೇಕು ಅನ್ನೋದ್ರ ಕಡೆ ಗಮನ ಕೊಟ್ಟರೆ ಈ ರೀತಿಯ ಪ್ರಕರಣಗಳು ಕಡಿಮೆ ಆಗುತ್ತೆ. ಆಮೇಲೆ ಸರ್ಕಾರದ ಕಡೆಯಿಂದ ಜಾಗೃತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೃದಯಘಾತ ಆದಾಗ ಏನು ಮಾಡಬೇಕು, ಬೇಸಿಕಲಿ ಏನಾದರೂ ಗೊತ್ತಿದ್ರೆ ಈ ರೀತಿಯ ಪ್ರಕರಣಗಳು ಕಡಿಮೆ ಆಗಬಹುದು. ಸೊ ಹಂಗಾಗಿ ಮುಂದಿನ ದಿನಮಾನಗಳಲ್ಲಿ ಯಾಕೆ ಹಿಂಗೆ ಆಗ್ತಾ ಇದೆ ಅನ್ನೋದು ಎಕ್ಸಾಕ್ಟ್ಲಿ ಅದಕ್ಕೆ ಕಾರಣ ಸಿಗ್ತಾ ಇಲ್ಲ. ಸೊ ಹಂಗಾಗಿ ಸರ್ಕಾರವು ಕೂಡ ಜಾಗೃತಿ ಮೂಡಿಸಬೇಕಾಗತ್ತೆ. ಆಮೇಲೆ ಈ ರೀತಿಯ ಒತ್ತಡ, ಪ್ರಮುಖವಾಗಿ ಹೆಣ್ಮಕ್ಳು ಅಂತ ಬಂದಾಗ ಅವರಿಗೆ ಒತ್ತಡ ಜಾಸ್ತಿ ಇರುತ್ತೆ, ಭಾವನೆಗಳು ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಫ್ರೀಯಾಗಿ ಅದನ್ನು ಹಂಚ್ಕೊಳ್ಳೋದ್ರೆ ಒಳ್ಳೆಯದು. ಇಲ್ಲಾಂದರೆ ಈ ರೀತಿ ಭಾವನೆ ಮತ್ತು ಊಟ ಇಲ್ಲದೆ ಇರೋದು, ನಿದ್ರಾಹೀನತೆಯಿಂದ ಈ ರೀತಿಯ ಸಮಸ್ಯೆ ಆಗುತ್ತೆ. ಮುಂದಿನ ದಿನಮಾನಗಳಲ್ಲಿ ಅಂದರೆ ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ, ಅದು ನಾವೇ ಕಾಪಾಡ್ಕೊಳ್ಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.